ಇರ್ತಾರ ಇಂತಲ್ಲಿ ಯಾಕೆ ಬಂದು ನಿಂತಿಲ್ಲ ಸ್ಯಾರು ನನ್ನ ತಡೆಕ್ ಹೋಗ್ಬೇಕನ್ನ ಸಾಯಕೊಂಡಿನ ಕೆರಿಗೆ ಬಿದ್ದು ತಡೆಕ ಹೋಗಬೇಡ. ಸಾವು ಅಂತದ್ ನಿನಗೇನು ಬಂದೈತಿಲೆ ನನ್ನ ಮುಂದೆ ಹೇಳು ಬಗೆಹರಿಸ್ತೀನಿ ನಾ ಪೂರಾ. ನಮ್ಮಪ್ಪ ಐತಲ್ಲ ನಿನ್ಗೆ ಇವತ್ತು ಮದ್ವಿ ಮಾಡ್ತೀನಿ ನಾಳೆ ಮದ್ವಿ ಮಾಡ್ತೀನಿ ಚಲೋ ಗಂಡ ತರ್ತೀನಿ ಅಂತ ಹೇಳಿ ಬರೀ ದಿವಸ ಹೇಳ್ದಾತ. ನನ್ ಮದ್ವಿನೂ ಮಾಡವಲ್ಲ ಡೇಟ್ ಫಿಕ್ಸ್ನು ಮಾಡವಲ್ಲ. ಅದಕ್ಕೆ ನಾನು ಸಾಯಕ ಹೊಂಟೀನಿ. ಸಾಯ್ಬೇಡ ತಡಿ, ಒಂದ್ ಸ್ವಲ್ಪ ಅವಸರ ಮಾಡಕ್ ಹೋಗ್ಬೇಡ. ಅವಸರ ಯಾಕಂದ್ರ ಹಂಗ ಯಾಕ ಬೆನ್ನಿ ಹಿಡ್ಕೊಂಡು ಓಣ್ ತುಂಬಾ ಯಾಕ ತುಪ್ಪ ಹುಡುಕ್ಯಾಡಕ್ ಕುಂತಿಲ್ಲ ಸ್ಯಾರು. ಇಂತ ಬಹಾದೂರ್ ಗಂಡ ಇಲ್ಲೇ ಅದನ್ನ ಅಲ್ಲಿ ಹುಡುಗಿ ನಿನ್ನ ಮದುವೆ ಆಗ್ಬೇಕಂತ ನಾ ಏನೋ ಒಪ್ಕೋತೀನಿ ಅಂದ್ರೆ ಅಮ್ಮಪ್ಪ ಒಪ್ಪಬೇಕಲ್ಲ. ಲೇ ನಾನು ಮೈಸೂರು ಹುಲಿ ಇದ್ದಂಗ ಕಟ್ಗ ಹಿಡಿದ್ನಿ ಅಂದ್ರ ಶಿವಾಜಿ, ಬಂದು ಹಿಡಿದ್ನಿ ಅಂದ್ರ ಭಗತ್ ಸಿಂಗ್. ಲೇ ಹುಡುಗಿ ಭಗತ್ ಸಿಂಗ ಹುಡುಗಿಯರ ಹೊಡ್ಯಾವ ನಾನು. ಏನ್ ಅಟ್ಟದ ಕಟ್ಟಕ ಹೊಡೆಯದ ಗಜಮಾ ಗಜಮಾ ಸ್ವಲ್ಪರ ಮನುಷ್ಯರ ಪೈಕಿ ಅನ್ನೋದು ಐತೆ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿಗಿನಿಕೆ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಹುಡುಗಿ ಬರ್ತಾಳ ನನ್ನ ಹುಡುಗಿ. ವಾಟಿಕ ಶಾಂಪೂ ಹಚ್ಚಿ ತೊಳೆದನ ಏನು ಚಂದ ನರಕವಗಲ. ನಾ ಬರತೇನಂತ ದರದಿಟ್ಟಿರತನ ಅವನ ಮಣಿಯಾವಾಗಿಲ್ಲ. ಕೆಂಪಾನ ನನ್ನ ಹುಡುಗ ನೆನಪಿಗೆ ಬರ್ತಾನ. ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಎಳಿತಾನ. ವಾಟಿಕ ಶಾಂಪೂ ಕ್ಲಿನಿಕ ಶಾಂಪೂ ರಿಂಗ ರಿಂಗ ಕಿವ್ಯಾನ ಜುಮುಕಿ ಹುಡುಗಿ ಕಿವಿಯಾನ ಜುಮುಕಿ ಎಲ್ಲರ ತಂದಿಯ ಹುಡುಗಿ, ಹುಡುಗಿ ಕಲರ್ ಕಲರ್ ಕಣ್ಣಾಕಿ ಕತ್ತಲೆದಾಗೋ ಕನವಾಗಿ, ಹುಡುಗಿ ಕಲರ್ ಕಲರ್ ಕಣ್ಣಾಕಿ ಕತ್ತಲೆದಾಗೋ ಕನವಾಗಿ. ರಿಂಗ ಕಿವಿಯಾನ ಜುಮುಕಿ ಎಲ್ಲರ ತಂದಿಯ ಹುಡುಗಿ. ಕರ್ಕೊಂಡ ಬಾರು ತಮ್ಮ ಮಾಸ್ತರ್ನ ಪೇಪರ್ ಬಿಲ್ಲ. ಲೇ ಲೇ ಬ್ಯಾಪ ಸುಳ್ಳಾರೆ ನಾಕ್ ಬೇಡ ಜೇನು ತುಪ್ಪ. ಅವಳು ನಂಗ ಕೊಡ್ತೀನಿ ಅಂದನ ಗೋಡ ರಂಗಪ್ಪ. ಅವಯವ ರಂಗಪ್ಪ ಏ ನಮ್ಮ ಮಾವ. ಮಾವಲ್ಲ ನಿಮ್ಮ ಅಪ್ಪವ. ಸೊ ನಮ್ಮಪ್ಪ ಅಂದೇನು, ನಾನು ನಿಮ್ಮಪ್ಪನ ಮಾಡಿದ್ದೆ. ಲೇ ನನ್ನ ಡಬ್ಬ್ಯಾಗ ಒಗಿಬೇಡಪ್ಪ ನೀ ಕಲ್ಲ. ಈ ಹುಡುಗಿ ಬಂದೈತಿ ನನಗೆ ಹದಕ್ಕ. ಅಲ್ಲ ಹದಕ್ ಬಂದಿದ್ ನೋಡಿ ಅಣ್ಣಾಕತಿ ಅಲ್ಲೇ ಸಂಸಾರ ಅಂತ ಅಂದ. ನಮ್ಮ ಸಂಸಾರ ಇಬ್ಬರದು ನೋಡಿ ನೀ ದಿನ ಸುರಿಸ್ಲಿ ಜ್ವಲ. ಲೇ ಹುಡುಗ ಇದು ಏನು ನಿನಗೆ ಮಕ್ಕಳಿಗೆ ಗೊತ್ತೈತಲ್ಲ ನಿನಗ? ಏ ಮಾಮ ಇದು ಮುಕ್ಕುಳಿ ಅಲ್ಲ, ಇದು ಟೇಜ್. ನನ್ನ ಬಿಟ್ಟು ಹಿಂದಕ್ಕ 3 ಮಳ ಸರ್ದ್ ಬಿಡ್ರಿ ಇಬ್ರು. ಯಾಕೆ ಶಾರು ಏನಾಯ್ತು? ನಿಮ್ಮಂತಲ್ಲಿ ಏನು ಇಲ್ಲ ಇಲ್ಲ ಅಲ್ಲ ಇಲ್ಲ ಇಲ್ಲ ಇದ್ದಲ್ಲೇ ಬಂದೀವಿ ನಾವು. ತೋರ್ಸಾಕ್ ರೆಡಿನ ಅದೀನಿ. ಏನ್ ತೋರ್ಸಾಕ ಏ ಕುರ್ಸಲ್ಲ ನಾ ಅಂದಿದ್ ಏನಂತ ತಿಳ್ಕೊಂಡಿ? ನಿನ್ನ ಸಾಮಾನ್ ನೋಡಕ್ ಅಂದಿಲ್ಲ ಅಂದ ರೊಕ್ಕ ಹೊಲ ಮನಿ ಇಲ್ಲ ಅಂತಂದೆ. ರೊಕ್ಕ ಅಂತ ಯಾಕೆ ಸೈಡಿ ರೊಕ್ಕಿದ್ದವನ ಬೆನ್ನ ಹತ್ತಿ ಯಾಕೆ ಸೈಡಿ ರೊಕ್ಕಿದ್ದವನ ಬೆನ್ನ ಹತ್ತಿ ಆನಿ ಮಾಡಿ ಹೇಳ್ತೀನಿ ನಿನ್ನ ಚಾಲಿದ್ದು ಮನತಿ ಒಬ್ಬನ ಕೂಡ ಇದು ಜಗತ್ತ. ಇಲ್ಲಂದ್ರ ನೀನಿಂದರ್ತೀವಿ ನಡು ಹಾದ್ಯಾಗ ಒಬ್ಬನ ಕೂಡ ಇದು ಜಗತ್ತ. ಇಲ್ಲಂದ್ರ ನೀನಿಂದರ್ತೀವಿ ನಡು ಹಾದ್ಯಾಗ. ನಾಲಿಗೆ ಏನು ಹೋಗಿಲಿ ಹೋಗಿಲಿ ಹೋಗಿಲಿ. ಚರಂ ದಿಪ್ಪ ಐತೇನ್ರಿ? 7 ಪದರಿಂದ ಆಯ್ತು ಯಮನಪ್ಪ. ಏಟೈತಿ ತೆಗೆದು ತೋರಿಸ್ರಿ. ಮತ್ತೆ ಇದು 8 ಪದರಿಂದ ಐತಿ. ನಿಮ್ದು ಏಟೈತಿ ತೆಗೆದು ತೋರಿಸ್ರಿ. ಏನ್ ತಗ ತೋರಿಸ್ಲಿ? ನಾಲಿಗೆ ಎತ್ತ ಬೇಡ ಅದನ್ನ ಪ್ಯಾಂಟ್ ಎತ್ತ ಬೇಡ. ಏಯಪ್ಪ ನಿಮ್ದೆಲ್ಲ
ರೊಕ್ಕಕ್ಕೆ ಲೆಕ್ಕ ಹಾಕೋದಿಲ್ಲ ಅನ್ಸತ್ತ. ಸರಿ ಸರ್ ನಾನು ಹೋಲೆ. ಹೋಗು ಏ ಮುತ್ತ ಹುಡುಗಿ. ಹೋಗಲ್ಲ. ಏ ಹುಡುಗಿ ಕೇಳು ನನ್ನ ಏನ್ ಆಸ್ತಿ. ಕೇಳ್ತಿ ಕೇಳು. ಹೇಳ ಹುಡುಗ. ನನ್ನ ಆಸ್ತಿ ಹಾ. ಮಲಪ್ರಭಾ ನದಿ ಹಂಗ ಅಲ್ಲ. ಹಾ? ಈಚಿ ಕಡೆ ದಂಡಿಲ್ದು ನಮ್ಮ ಅಪ್ಪಂದು, ಹಾ. ಈಚಿ ಕಡೆ ದಂಡಿ ಇಟ್ಟಿದ್ದು ನಂದು. ಹಾ. ಇಟ್ಟದನ್ನ ಈ ಮಂಗ್ಯಮ್ಗ ಹೇಳಿದ್ನಲ್ಲ, ಅಚ್ಚಲ್ ದಂಡ ಅವಂದು ಇಚ್ಚಲ್ ದಂಡ ಇವಂದು. ಇದೇ ನಡಬರ್ಕ ಐತಲ್ಲ ಏನದು ನಡವರ್ಕ್ ಇರುದು? ಅದು ಒಟ್ಟು ನಂದು. ಮತ್ತೆ ಯಾರು ಏನು ತಿಳ್ಕೊಬೇಡ. ನಡವರ್ಕ್ ಇರುದು ಏನು? ನೀರು ಹರಿತೈತಲ್ಲ ಕಿನಾಲ್ ಕೌಲಿ ಹಂಗಾರ ಅಣ್ಣ ಬಿಟ್ಟ ಸ್ಥಳ ಅದು- ಬಿಡಕ್ ಹೋಗ್ಬೇಡ. ತುಂಬರ್ ಗಂಡಸರು ಬಾ. ಬಿಟ್ಟ ಸ್ಥಳ ಮುರುಡ್ಯಾರು ತುಂಬ್ತಾರ. ಅದು ಒಟ್ಟು ನಂದು. ಇನ್ನು ರೊಕ್ಕ ಅಂತ ಅಂದ್ರ ಅಕ್ರ ನಮ್ಮ ಅಪ್ಪ ಇಸ್ಪೇಟ್ ಆಡಿ ಗಳಿಸಿದ್ ರಗಡ ಐತಿ. ಅಯ್ಯಪ್ಪ ಹೇಳಕವಲ್ಲ. ನಿಮ್ ರೊಕ್ಕಕ್ಕ ಲೆಕ್ಕ ಹಾಕುದು ಬಾಳ ಐತ್ ಅನ್ಸುತ್ತೆ. ಹೇಳಕವಲ್ಲ ನನ್ ಸುದ್ದಿನ. ತಡ ಮಾಡಬೇಡ ಹುಡುಗಿ. ಹಿಡಿದಲ್ಲ ಬಡಿ ಒಂದು ಜೋರು. ಗಟ್ಟಿಯಾಗಿ ಕೈ ಹಿಂಗಿದ್ರೆ ಕರೆ ಕರೆ ಬಾತ್ ಹೇಳಕೀಗಿ. ಸಾಟ್ ಅಲ್ಲಿ ಬಡಿಬೇಡ, ಸೀದಾ ಬಡ್ಕೋ, ನೀ ಹೊಡತ್ಕೋ. ಸೀದಾ ಬಡ್ಕೋ, ನೀ ಗಂಡ್ಸ ಆಗಿದ್ದೆ ಅಂದ್ರೆ ಹೊಡ್ಕೋ. ಸೀದಾ ಬಡ್ಕೋ, ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಸೀದಾ ಬಡ್ಕೋ, ಸೀದಾ. ಇನ್ನೊಂದ್ ಬಡ್ಕೊಂಡು ನೋಡುನು, ಇನ್ನೊಂದ್ ಬಡ್ಕೊಂಡು ನೋಡುನು. अच्छा ಮಗ್ಲ್ ಮಗ್ಲ. हमको सिखा दिया है ನೀನು ಚುನು ಮರಿ ನಿಮ್ಮವ್ವ ಎನ್ನ ಮರಿ ಬಂದಾಳ ನೋಡರಿ ಕೊಚ್ಚೇರಿ ಹಳೆ ಕೊಚ್ಚೇರಿ. ನನ್ನಾಗಿ ಬಂಗಾರ ಬಣ್ಣದಾಗಿ ಅಂಜುಗುರುಗಿ ಮಗಬಡಗನ ಬೆರಗಿ ಪರಿವಾಳನಿ ನನ್ನ ಜೀವಾಳನಿ ಬೆಳಗಿನ ಇಬ್ಬನಿಗೆ ಬೀಳುವ ನೀರಾಹನಿ. ಕೆಪ ಕೆಪ ಗೆನಸ ಕೆಳಕ್ಕೆ ಕುಡಿಸ ಗಟ್ಟಿಗೆ ಕರಸ ತುಟ್ಟು ಮಾಡಿ ಉಣಸ. ನನ್ನಾಗಿ ಬಂಗಾರ ಬಣ್ಣದಾಗಿ ಅಂಜುಗುರುಗಿ ಮಗ ಬೆಡಗನ ಬೆರೀಕಿ. ಮರಿ ನಿಮ್ಮವ್ವ ಎನ್ನ ಮರಿ ಬಂದಾಳ ನೋಡರಿ ಕೊಚ್ಚೇರಿ ಹಳೆ ಕೊಚ್ಚೇರಿ. ನೀನು ಚುನು ಮರಿ ನಿಮ್ಮವ್ವ ಎನ್ನ ಮರಿ ಬಂದಾಳ ನೋಡರಿ ಕೊಚ್ಚೇರಿ ಹಳೆ ಕೊಚ್ಚೇರಿ. ನೀಯಾದರೂ ಜಾಮವಾರಿ ನಿನಗಲ್ಲ ಬಿಳ್ಳಿ ಬಿಳ್ಳಿ ನೊಡಗಿ ಬಳ್ಳ ಬಳ್ಳ ನಗದಿ ಹಲ್ಲ ಹಚ್ಚಿದಾಗ ಕನದಿ ಆರಲ್ಲಿ ಟಗರಾಗೆತಿ. ನೀವು ಕಂತಿನ ಮೇಲೆ ಅದಿರೇನ್ರಿ? ಕಂತ ಕಟ್ಟಾಕ ನಾ ಅದೀನಿ. ನಿನ್ನೆ ಕಂತು ಇದು ಮಾಡ್ಯಾರ. ಇಲ್ಲ ಇಲ್ಲ ಇನ್ನೊಂದು ಇವ್ರು ಕಂತಿನ ಮ್ಯಾಗ ಇಲ್ರಿ, ನೆಲ ಮ್ಯಾಗ ಅದಾರ. ಆರನ್ನು ನೆಲ ಅಲ್ಲದ. ಅಟ್ಟದ ಮ್ಯಾಗ ಅದೀನಿ. ಆರನ್ನು 6 ನಿನ್ ಲವರ್ ಯಾರ? ನಲ್ಲವರ ಏ ಅಣ್ಣಾರವರೆಲ್ಲ ಸುಮ್ಮಿರಿ. ನೀವು ನನ್ನ ಕುರಿ ಹೌದಲ್ರಿ? ಹಾ ಇವತ್ತು ಟಗರು ನಾ ಕುರಿ ಟಗರ್ ಬೇಕಾದ್ರೆ ಮಗ್ಲ ಐತ್ ನೋಡ್ರಿ. ಇಲ್ಲ ಐತೆ ಗಟ್ರದ. ನನ್ನ ಲವರ್ ಇವ್ರ ರೀ, ನನ್ನ ಲವರ್ ಇವ್ರ. ಹುಂಜ್ ಬೇಕಾದ್ರೆ ಮಗ್ಲ ಐತ್ ನೋಡ್ರಿ. ಎಚ್ಚಿಗೆ ಐತಿ ಇಲ್ಲಿ ಇದು ಟಗರ್ ಇದು ಹುಂಜ. ಯಾವ್ದು ಹುರುಪು? ನೀವು ಕೋಳಿ ಹೌದಲ್ರಿ? ಹಾ ನಾ ಕೋಳಿ ಇವ ಹುಂಜ. ಹುರುಪ್ನ್ಯಾಗ ಇನ್ನೊಂದು ತಗೊಂಡ್ಬಿಡು ಹುಂಜದ್ದು. ಹೊಡೆದ ಬಿಡು, ಹೊಡೆದ ಬಿಡು. ಹೊಡೆದ ಬಿಡು. ಬರ್ರಿ ಇನ್ನೊಂದು ಹೊಡೆದ್ ಬಿಡ್ರಿ ಲಾಸ್ಟ್. ಗಿಲಿ ಗಿಲಿ ಪೋರಿ ಜನಮದ ಜೋಡಿಯಾಗುವ ಬಯಸಿದ ಭಾಗ್ಯ ನೀ ನನ್ನ ರಾಣಿಯಾಗುವ. ಹೇ ರಾಣಿ ಹೇ ರಾಣಿ ಹೇ ರಾಣಿ ಹೇ ರಾಣಿ ನನ್ನ ಅಡಗಿ ಬ್ಯಾಗನಿ ಆಡುವ ಆಡುವ. ಗಿಲಿ ಗಿಲಿ ಪೋರಿ ಜನಮದ ಜೋಡಿಯಾಗುವ. ಲಾ 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 ಲಾ
ತರಿತೀರೋ ಏನು ಇಲ್ಲ ಇತ್ತ ಬಲಕ್ಕೆ ಸರ್ ಒಟ್ಟು ಸೈಡ್ ತರ್ತೀರ ನೀವರ ಬಂದು ಆಡ್ಬಾರಿ ಇಲ್ಲಿ ಮಿಕ್ಕಿದ್ಕ ಉಳ್ಕೆದಾರ ಅವ್ರು ಕೈ ಬಿಟ್ಟು ಇದಾಗ ಇಡೀ ಕೌರವರ ಕುಲವೇ ನಾಶವಾದಂತೆ ಇಂದು ನನ್ನ ಶೇಡೆಂಬ ಮೂರಕ್ಷರ ದೇವೇಗೌಡನ ಎದಿಗೆ ತಗಲಿ ತಮ್ಮವರ ಕುಲವನ್ನೇ ನಾಶ ಮಾಡಕತ್ತೈತೆ. ಆಮೇಲೆ ಅಪ್ರತಿಮಿತ್ರಿ ಲೋಕ ಸುಂದರಿ ರಾಧಿಕಾ ನನ್ನ ವಧುವಾಗಿ ಬಂದು ಈ ಮಧುಚಂದ್ರನ ಕೈ ಹಿಡಿದ ನಂತರ ಆ ಇಡೀ ಸರ್ವ ದೇವೇಗೌಡನ ಸರ್ವ ಸಂಪತ್ತ ಈ ಗಜರಾಜನ ಕೈಯಲ್ಲಿ ರಾಧಿಕಾ ಬಾರೇ ಬಾ ಬಾ. ನಾನೀಗ ನಿನ್ನ ಕಡೆಗೆ ನಿನ್ನ ಕುಡಿ ನೋಟಕ್ಕೆ ಮನಸ್ಸೋತ ಕರಗಿ ನೀರಾಗಿ ಹೋಗಿದ್ದೇನೆ. ಈ ಸಂತಸ ಸವಿ ನೆನಪಿನಲ್ಲಿ ನಿನ್ನ ತುಟಿಗೊಂದು ಮುತ್ತುಕ್ಕೆ ಅದರ ಅಮೃತ ಸವಿಯಬೇಕೆಂದ ಈ ಕಾಡಳಿವಿಗೆ ಓಡೋಡಿ ಬಂದಿದ್ದೇನೆ. ಛೇ, ಇದೇನು ಹಾಳಾದ ಕನಸು. ಈ ಹೊತ್ತಿನಲ್ಲಿ ನನ್ನನ್ನು ಹೀಗೇಕೆ ಮಾಡಿತು? ರಾಧಿಕಾ, ರಂಬೆಯಾದ ನಿನ್ನನ್ನು ಈಗಲೇ ಬಂದಿರುವೆ.
ರಾಜೇಂದ್ರನ ಪಾತ್ರಕ್ಕೆ ಯಶೋಧ, ಚೈತ್ರ ಮತ್ತು ಮೇಘಾ, ಸುಧಾ ಅವರು ಒಂದು ಅಲ್ಪ ಕಾಲಿಕೆಯನ್ನು ನೀಡಿದ್ದಾರೆ. ಅದನ್ನು ಸಮಯದ ಅಭಾವದಿಂದ ಕಂಪ್ನಿಯವ್ರು ಬಂದು ಯಾರಾದರೂ ರಿಸೀವ್ ಮಾಡ್ಬೇಕಂತ ಕೇಳ್ತೀವಿ. ಅವರ ಪರವಾಗಿ ನಾವು ತೊಗೊಂಡಿರ್ತೀವಿ. ತುಂಬ ಆಭಾರ. ಕೊಲ್ಲುವುದಾದರೆ ಕೊಂದು ಬಿಡು, ನೀ ಹೀಗೆ ಕಾಡಬೇಡ. ನೊಂದು ಬೆಂದಿರುವ ಹೃದಯವಿದು, ನೀ ಸುಟ್ಟು ಹಾಕಬೇಡ. ಕೊಲ್ಲುವುದಾದರೆ ಕೊಂದು ಬಿಡು, ನೀ ಹೀಗೆ ಕಾಡಬೇಡ. ನೊಂದು ಬೆಂದಿರುವ ಹೃದಯವಿದು, ನೀ ಸುಟ್ಟು ಹಾಕಬೇಡ. ಮನಸ್ಸೇ ಓ ನನ್ನ ಮನಸ್ಸೇ, ಮನಸ್ಸೇ ನೀ ತಪ್ಪು ಮಾಡಿಬಿಟ್ಟೆ, ನೀ ತಪ್ಪು ಮಾಡಿಬಿಟ್ಟೆ. ಕೊಲ್ಲುವುದಾದರೆ ಕೊಂದು ಬಿಡು, ನೀ ಹೀಗೆ ಕಾಡಬೇಡ. ನೊಂದು ಬಂದಿರುವ ಹೃದಯವಿದು, ನೀ ಸುಟ್ಟು ಹಾಕಬೇಡ. ಕಣ್ಣಲ್ಲಿ ಕಣ್ಣಾಡಿದ್ದು, ಮನಸ್ಸಿನಲ್ಲಿ ಮನಸ್ಸಾಡಿದ್ದು, ನನ್ನ ಒಳಗಿದ್ದಾನೆ ನನ್ನ ಕದೋರ್ಯಾರು ಯಾರು. ಹಲೋ ಚಂದಲಾಲ್, ನಮ್ಮ ಗಂಧದವ್ರ ಜೊತೆ ಮುತ್ತು ರತ್ನಗಳು ತಲುಪಿದ್ದೇವೆ. ಸರಿ ಸರಿ, ಆ ಹಣವನ್ನು ನಮ್ಮ ಕೈಗೆ ತಲುಪಿಸಿಬಿಡಿ. ಮುಂದಿನ ವಾರ ಮತ್ತೆ ಕಳಿಸ್ತೀನಿ. ಥ್ಯಾಂಕ್ ಯು. ಓಕೆ. ಬಾಂಗ್ಲಾ ಭೀಮನ ಮರಣದ ನಂತರ ನನ್ನ ಒಂದೊಂದು ಸಕಲ ಕಾರ್ಯವು ಸಫಲವಾಗಿ ಹಣದ ರಾಶಿ ಬೆಟ್ಟದ ಎತ್ತರ ಬೆಳೆಯುತ್ತಿದೆ. ಮುಂದಿನ ವಾರ 10 ಫ್ಯಾಕ್ಟರಿ ಅಡಿಗೆ ಸಮಾರಂಭ ಮಾಡಿ ಸಮೂಹ ಸಂತಗಳೊಡೆ ನಾನಾಗಿ ಬಾಂಗ್ಲಾ ಭೀಮನ ಹಂಗ ಬೂನಾಗವನ್ನು ಜೈವೀರ್ ನಮ್ಮ ಮೀನಿಗೆ ಎಸೆದು ನಾಳೆಗೆ ಅವನ ಆಸ್ತಿ ನನ್ನ ಕೈ ಸರಿ. ಗುಡುಗುಡುಗಿದೆ ಕರ್ನಾಡುಗಿದೆ ದೂರದ ಇದೆ ಜವ ಗುಡುಗಿದೆ ನೋಡು ಬಟ್ಟೆ ಎಳೆಯ ಬಿಚ್ಚಿದೆ. ಹಾವು ನಾಗರ ಹಾವು, ಹಾವು ನಾಗರ ಹಾವು. ನಗಬೇಡ ಸಾವುಕಾರ, ನಗಬೇಡ. ನಕ್ಕು ನರಕ ಕೀಡಾಗಬೇಡ ನನ್ನ ಕೈಯಲ್ಲಿ. ಒತ್ತು ಗೊರಿ ಇಲ್ಲದೆ ದಿಢೀರನೆ ನನ್ನ ಮನೆ ಕಾಲಿಟ್ಟ ನೀನೇ ಅವನು ಬಡ ಕುಡಿಯ
ಏ ಪಚ್ಚ, ಮೂರು ಬಿಟ್ಟು ಹಾದಿ ಬಿಟ್ಟವರ ನಿನ್ನಂತವರ ಪಾಲಿನ ಯಮ. ಯಮ ಯಮನಿಗ ಯಮನಾಗಿ ನಿಂತ ಈ ಮೃತ್ಯುಂಜಾಡಿಗ ಮರ್ಯಾದೆ ಇಲ್ಲದೆ ಮಾತಾಡ್ತೇನೆ ಬಡಕುಣ್ಯ. ನಿನಗೇನು ಮರ್ಯಾದೆ ಇಲ್ಲದ ಮಾತನಾಡುವುದು? ನಿಮ್ಮಪ್ಪನಿಗೂ ಕೂಡ ಹೀಗೆ ಮಾತನಾಡುತ್ತೇನೆ. ಏನು ಗೌಡ, ನಮ್ಮ ಅಣ್ಣನ ಮುಂದೆ ಏನು ಹೇಳಿದೆ ನೀನು? ನಿನ್ನ ತಂಗಿನ ನಾನು ರೇಪ್ ಮಾಡ್ಲಿಕ್ಕೆ ಬಂದಿದ್ನ? ಹಾ, ನಿಜ ಬಗಳು. ರೇಪ್ ಮಾಡಿದೆ ಮತ್ತಿನ್ನೇನು? ನನ್ನ ತಂಗಿಯನ್ನು ಅಪ್ಪಿದ ಕ್ಷಣ ತೆಗೆದ ಆ ಭಾವಚಿತ್ರ ಇನ್ನೂ ನನ್ನ ಕಣ್ಣ ಮುಂದೆನೇ ಇದೆ. ಅದೆಲ್ಲ ಈಗ ನೆನಪಾದ್ರೆ ನಿನ್ನನ್ನು ಜೀವಂತ ಉಳಿಸಲಾರ ಮಗನೇ. ಅಷ್ಟೊಂದು ಸುಲಭವಲ್ಲ ಗೌಡ. ಈ ಕ್ರಾಂತಿವೀರ ಎದೆ ಮುಟ್ಟುವುದು ಒಮ್ಮೆ ಸೇಡಿಗಾಗಿ ಸಿಡಿದದ್ದು. ಈ ಬಂಟ ಟೊಂಕ ಕಟ್ಟಿ ನಿಂತರೆ, ನನ್ನ ತೊಡೆ ತಟ್ಟಿದರೆ ಈ ನಿನ್ನ ಇಡೀ ದರ್ಪ ಕುಲವೇ ಬಂದು ಬೀಳುತ್ತದೆ ನನ್ನ ಕಾಲ ಕೆಳಗೆ. ಕೇಳು ಗೌಡ, ಯಾವುದೋ ಒಂದು ಹುಚ್ಚು ನಾಯಿ ನಿನ್ನ ತಂಗಿಯನ್ನು ಕಚ್ಚಲು ಬಂದಾಗ ಮುಚ್ಚು ಮರೆ ಇಲ್ಲದೆ ನಾನು ಅವಳನ್ನು ರಕ್ಷಿಸಲು ಬಂದರೆ, ಆ ಲುಚ್ಚಾನ ಮಾತು ಕೇಳಿ ಈ ರೀತಿ ಸುಳ್ಳು ಹುಟ್ಟಿಸ್ತೀಯಲ್ಲ, ನಾಚಿಕೆ ಆಗೋದಿಲ್ವಾ ನಿನ್ನ ಹೇಸಿ ಜನ್ಮಕ್ಕೆ? ಇದೆಲ್ಲ ನೀ ಕಟ್ಟಿದ ದಂತಕತೆ, ನಾನು ನಂಬಿದ. ಹಾಗಾದರೆ ಅದೇ ಕೆಲಸವನ್ನು ನಿನ್ನ ಕಣ್ಣೆದುರಿಗೆ ಮಾಡಿ ತೋರಿಸಬಲ್ಲ? ಅಪ್ಪರ ಮಾತು ಕೊಡ್ಬೇಡ್ರಿ ಅಪ್ಪ. ಮಾತು ಕೊಟ್ರಿಪ್ಪ ಅಂತಂದ್ರೆ ಈ ಮಂಜನ ಮಗ ನಿಮ್ಮ ತಂಗಿ ಕರ ಕ್ಯಾಟ ಮುಡ್ತಾನ್ರಿ. ಅವ್ರ ಸುಂದರ ದೇಹನ ಮುಡ್ತಾನ ಮಂಜನ ಮಗ. ಮುಟ್ಟಿದ್ರೆ ಆ ತಟ್ಟಿದ ಕೈಗಳನ್ನು ಕತ್ತರಿಸಿ ಹಾಕುವ ಶಕ್ತಿ ನನ್ನಲ್ಲಿದೆ. ಆ ನಿನ್ನ ಅಹಂಕಾರವನ್ನು ಅಡಗಿಸಬೇಕೆಂದಲೇ ಬಂದಿದ್ದೇನೆ ಬಲ ಭೀಮನಾಗಿ. ಗೌಡ, ನನ್ನ ಮನಮೆಚ್ಚಿ ಬರುವ ಮಂದಾರದ ಪುಷ್ಪಕ್ಕೆ ನಾನು ಚಂದಿರನಾಗಿ ಬಾಳು ಕೊಡದೆ ಹೋದರೆ ನನ್ನನ್ನು ಸಂಡ ಎಂದು ಕರೆಯುತ್ತಾರೆ. ಆ ಗಂಡವೇ ನನ್ನಲ್ಲಿ ಇದೆಯೋ ಇಲ್ವೋ ಅಂತ ಈಗಲೇ ತಿಳಿಯಲಿ. ರಾಧಿಕಾ, ಹೇ ರಾಧಿಕಾ, ಹೌದಣ್ಣ, ಇವಳ ಹೇರುವ ಮಾತು ನಿಜವಿದೆ. ಸುಮ್ಮನೆ ಯಾರ್ದೋ ಮಾತನ್ನ ಕೇಳಿ ನಿನ್ನ ಮರ್ಯಾದೆ ಕಳ್ಕೋಬೇಡ. ಇವರು ನನ್ನ ಮಾನ ಕಾಪಾಡಿದ ಧೀರ. ನಾನು ಇವನನ್ನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೇನೆ. ನೀನ್ ಇದಕ್ಕೆ ಅಡ್ಡಿ ಬರಬೇಡ. ರಾಧಿಕಾ, ಈಗ ನಿನ್ನ ಜೀವಂತ ಉಳಿಸಲಾರ. ನೀ ನನ್ನ ಸುಟ್ರೆ ಸರಿ. ಹೃದಯದಲ್ಲಿರೋ ಪ್ರೀತಿ, ಮನಸ್ಸಲ್ಲಿರೋ ಭಾವನೆ, ಉಸಿರಲ್ಲಿರೋ ಜೀವ, ಕಣ್ಣಲ್ಲಿರೋ ಕಂಬನಿ, ಮಾತಿನಲ್ಲಿರೋ ಮೌನ ನಿನ್ನಂತವನಿಗೆ ಅರ್ಥವಾಗಬೇಕು. ದೊಡ್ಡ ಜಮೀನ್ದಾರ್ ತಂಗಿ ಅಮ್ಮ ಮೊಮ್ಮದಿಗೆ ಆಗ್ಯ ಅಕ್ಕರೆಯಿಂದ ಬೆಳೆಸಿದ್ರೆ ನನಗೆ ಮರ್ಯಾದಿಲ್ಲ ಅಂತ ಮಾತಾಡ್ತಿ ಆ ಪಾಪಿ. ನಾನು ಯಾರು ಗೊತ್ತಾ? ಹಳ್ಳಿಯಿಂದ ದಿಲ್ಲಿವರೆಗೂ ಇಂಥ ರೌಡಿಗಳನ್ನು ಎರೆ ಹತ್ತಿ ಕಚ್ಚಿ ಕಚ್ಚಿ ಸಾಯಿಸುವವರ ನಾಗರಾಗುತ್ತೇನೆ. ಲೇ ದೇವೇಗೌಡ, ನಾನು ಯಾರಂದು ಕೇಳು. ಎಡೆ ಎತ್ತಿ ಬರುವ ನಿನ್ನಂತ ನರ ನಾಗರ ಹಾವನ್ನು ಹಿಡಿದೆತ್ತಿ ಆಕಾಶದ ತೆರಕ ಒಯ್ದು ಗರಗರನ ತಿರುಗಿಸಿ ಒಗೆಯುವ ಗರುಡನಿದ್ದೇನೆ. ರೂಢಿಯೊಳಗೆ ನಗಕ್ಕೆ ಹೆಗಲು ಕೊಟ್ಟು ಸತ್ತು ಬದುಕುವ ನಾ ಮರ್ದ ನಾನಲ್ಲ. ನಿನ್ನೆದುರಿಗೆ ಈಗಲೇ ನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ಟುತ್ತೇನೆ. ನಿನ್ನಲ್ಲಿ ಗಂಡಸ್ತನ ಎಂಬ ತಾಕತ್ತಿದ್ರ ಬಂದ ತಡದ್ ನೋಡು ಮಗನ. ರಾಧಿಕಾ, ಬಾಯಿಲಿ.
ಗೌಡ್ರ ಅದರ ಮಗ ನಾ ಅದೇನಿ ಇವಾಗ ಅಡ್ಡಿ ಇಲ್ಲ ಗಂಡ ಮಗ ನೀನು ಆ ಬೇಸೆ ಮಾಡಿದಪ್ಪ ಹೋಗತ್ತೆ ಅದು ನಮ್ಮ ಅವ್ವರ್ನ ಅವರ ಹೋಗಲಿಂದ ಲಾಭ ಮುತಾಲಿಕ ಈ ನನ್ನ ಕೋಪಕ್ಕೆ ಅಡ್ಡಿ ಬರಬೇಡ. ಅಪ್ಪಾರ ಮಾತ್ ಕೆಟ್ಟ ಮೌನು ಶರಣ ಗೊತ್ತಿಲ್ಲರಿ ಅಪ್ಪ ನಿಮಗ ಮೌನು ಶರಣ ಬೇಕ್ರಿ ಅಪ್ಪಾರ ನನ್ನ ಮಾತು ಕೇಳ್ರಿ ಗೌರ ಇದು ಕಲಿಯುಗ ಸಿಡಿದ್ರ ಕ್ರಾಂತಿಗ ನನ್ನ ಮಾತು ಕೇಳ್ರಿ ಅಪ್ಪಾರ ಕೇಳ್ರಿ. ಶರಣೆನ್ನದೆ ನಿನ್ನ ಕೆಟ್ಟ ಗುಣವನ್ನೇನಾದರೂ ಉಪಯೋಗಿಸಿ ನಾನಿಲ್ಲದ ಸಮಯದಲ್ಲಿ ನನ್ನ ಸಂಗಾತಿಗೆ ಏನಾದರೂ ಇಲ್ಲ ಸಲ್ಲದ ಕಿರುಕುಳ ಕೊಟ್ಟಿದ್ದೆ ಆದರೆ ಅರೆ ಕ್ಷಣದಲ್ಲಿ ನಿನ್ನ ಮರಣನ ಮಹಾನವಮಿ ಆಗುವುದು ಖಂಡಿತ. ಹಾ ರಾಧಿಕಾ ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೇನೆ, ನೀನು ಒಳಗೆ ನಡಿ. ಓರಪ್ಪ ಓರಿ ಮತ್ತೆ ಮುಗಿದ ನಿಮ್ಮ ಶಾಂತಿ ಓರಿಯಪ್ಪ. ಒಬ್ಬ ನಟನ ಒಂದು ಚಿತ್ರ 100 ದಿನ ಓಡ್ತಿದ್ದಾಗನೆ ಅವನೊಬ್ಬ ಹೀರೋ ಹೋಗ್ತಾನೆ. ಆದ್ರೆ ನಮ್ಮ ಭಾರತದ ಹೆಮ್ಮೆಯ ಪುತ್ರ ಯೋಧ 100 ಗುಂಡುಗಳಿಗೆ ತನ್ನ ಎದೆ ಒಡ್ಡಿ ನಮ್ಮ ಉಳುಮೆಗೆ ಹೋರಾಡಿ ಹುತಾತ್ಮನಾದ್ರೂ ಕೂಡ ಕೆಲವೊಮ್ಮೆ ಅವನಿಗೆ ಹೀರೋ ಪಟ್ಟ ಸಿಗೋದೇ ಇಲ್ಲ. ಈ ನಮ್ಮ ನಾಟಕ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಅಂತ ನಿಜವಾದ ನಿಷ್ಠಾವಂತ ಆ ಯೋಧರಿಗೆ ನನ್ನದೊಂದು ಚಿಕ್ಕ ಸಮರ್ಪಣೆ. ಏ ದೇವೇಗೌಡ, ಹುಲಿ ಸಾಕಿದ್ದೀನಿ, 3 ಹುಲಿ ಸಾಕಿದ್ದೀನಿ ಅಂತ ಯಾವಾಗ್ಲೂ ಸೋ ಕರ್ತಿರ್ತಿಲ್ಲ. ಕರ್ಸಯ್ಯ ನಿನ್ನ ಹುಲಿಗಳನ್ನ. ಸಿಂಗಲ್ ಆಗಿಲ್ಲಿ ಸಿಂಹ ಇಸ್ ವೇಟಿಂಗ್. ತಡಕೋ ಹುಲಿ ಸಾಕಿನಿ ಅಂತ ತಿಳ್ಕೋದಲ್ಲ ನೀನು. ಗಂಡ ಮಗನ ಆಗಿದ್ರೆ ನಮ್ಮ ಗಜರಾಜ ನಮ್ಮ ಜಿತೇಂದ್ರಪ್ಪ ನೀನು ಚಟ್ಟ ಕಡಿದ್ರೆ ಮಗನ ಚಟ್ಟ ಅಂಟನ ಮಂಜಲ್ ಮಗ ತಲಿಕ ನನ್ನನ್ನು ತಡೆದು ತಪ್ಪು ಮಾಡಿಬಿಟ್ಟೆ. ಛೇ, ಸೌಂದರ್ಯವೇ ಸಂಗೀತವೇ ಹೃದಯಗಳ ಸೇತುವೆ ವಿಶ್ವವಾತ ಹೃದಯದಾತ ಹೃದಯಗಳ ಸೇತುವೆ. ನಮಸ್ಕಾರ ಗೌಡ್ರೆ. ಬ್ಯಾಂಕೆ ಹಾಕ್ಲ್ಯಾ ನಿನ್ನ ನಮಸ್ಕಾರಕ್ಕೆ. ನೀನೀಗ ನನ್ನ ಪಕ್ಕದಲ್ಲಿ ನಿಂತಿದ್ದರೆ ನನಗೆ ಈ ಸ್ಥಿತಿ ಬರುತ್ತಿರ್ಲಿಲ್ಲ ಮಗನೇ. ಯಾಕೆ ಗೌಡ್ರೆ, ಏನಾಯ್ತು? ಯಾವನಾದರೂ ನಿಮ್ಮ ಹಕ್ಕು ಚ್ಯುತಿಗೆ ಭಂಗ ತಂದನೆ? ಇಲ್ಲ. ಯಾವನಾದರೂ ನಿಮ್ಮ ಮೇಲೆ ಕೈ ಮಾಡಿದನೆ? ಜಿತೇಂದ್ರ, ನೀನಾಡಿದ ಮಾತು ಪ್ರತಿಯೊಂದು ಕೃತಿಯಾಗದೆ ಹೋದರೆ ಆ ಕ್ರಾಂತಿವೀರ ನಮಗೆ ಬೇತಾಳವಾಗಿ ಬಿಡುತ್ತಾನೆ. ಅವನೆಂತಹ ಬೇತಾಳವಾಗಿ ನಮಗೆ ಬೆನ್ನು ಹತ್ತೆದರೂ ಸಹ ಆ ಶಕ್ತಿ ಮಾಯನ್ನು ನುಂಗಿ ನೀರು ಕುಡಿಯುವ ಶಕ್ತಿ ನನ್ನಲ್ಲಿದೆ. ಅವನಿಗೆ ಯಾವ ಶಿಕ್ಷೆ ಕೊಡ್ಲಿ ಹೇಳಿವಾಗ? ಜಿತೇಂದ್ರ, ಮಾತು ಬಾರದ ಮೌನಕ್ಕೆ ಶರಣಾದ ಗೌಡರನ್ನು ಕೇಳಿದ್ರೆ ಏನು ಪ್ರಯೋಜನವಿಲ್ಲ. ಕರ್ನಾಟಕಕ್ಕೆ ಹುಲಿಯಾಗಿ ಗರ್ಜಿಸಿದ ಈ ಗೌಡರ ಎದುರಿಗೆ ಅವರ ತಂಗಿ ಕೊರಳಿಗೆ ತಾಳಿ ಕಟ್ಟಿ ಹೋಗಿದ್ದಾನೆ ಕ್ರಾಂತಿವೀರ. ಏ ಗಜರಾಜ, ಇದನ್ನೇನು ಹೇಳುತ್ತಿರುವೆ ನೀನು?
ಅತ್ತಳ ವಿತಳ ಸುತಳ ಪಾತಳ ಭೂಲೋಕವೇ ಈ ಗೌಡರ ಗಾಂಭೀರ್ಯಕ್ಕೆ ಅಂಚಿ ನಡುಗುವಾಗ ಇವರ ಎದುರಿಗೆ ತಾಳಿ ಕಟ್ಟಿ ಹೋದನೆಂದರೆ ನಾನು ಅದನ್ನು ಸಹಿಸಲಾರೆ. ಬೇಗ ಹೇಳು, ಈಗೇನು ಮಾಡಲಿ ಅವನನ್ನು? ಲೇ ತಮ್ಮ ಸ್ವಲ್ಪ ತಡ್ಕೋ, ನೀ ಏನೋ ಮಾಡೋದು ಬೇಡ. ಹೆಂಗಿದ್ರು ಗುಡ್ಡದ ರವಿಕಂತ ಗ್ಯಾಂಗ್ ಹಿಡ್ದೀವಿ ನಾವು. ಆ ಕಡ್ಲಿಯಿಂದ ಕಡ್ಲಿ ಹುಡಿದ್ರೆ ಆಯ್ತು ತಮ್ಮ. ಮುಳ್ಳಿಂದ ಮುಳ್ಳು ಕೆಲಸ ಮಾಡೋಣ ಏನಂತಿ? ಹೌದು ಮುದ್ದಾಲಿಕ, ಹೌದು. ನಾವೀಗ ರವಿಕಾಂತನ ಜೊತೆ ಎಲ್ಲ ಕಳ್ಳ ವ್ಯವಹಾರಕ್ಕೆ ಕೈ ಜೋಡಿಸಿದ್ದೇನೆ. ಇದೊಂದು ವಿಷಯ ಅವನಿಗೆ ಹೇಳಿ ಅವನಿಂದಲೇ ಇವನ ಕತೆ ಮುಗಿಸೋಣ. ಅಪ್ಪರ ನೋಡ್ರಿ ಅಪ್ಪ, ನೆನದಾರ ಮನದಾಗ ಅಂದಂಗ ಆ ಗುಡ್ಡದ ರವಿಕಾಂತ್ ಇಲ್ಲಿಗೆ ಬಂದ್ರಿ. ಅಪ್ಪರ ಬರ್ಮಾರಿ ಕೊಡ್ರಿ ಗವಿ ಅವನ್ನ ಸ್ವಾಗತ ಮಾಡಿ ಅದ್ದೂರಿಂದ. ಅಪ್ಪರ ಬಂದ್ ನೋಡ್ರಿ ಈಗ. ಏನು ಮಾಡ್ತಾ ಇದ್ದೀರಾ ಸರ್ಪಗಳನ್ನ ದರ್ಪದ ಗೌಡ್ರೆ? ಬನ್ನಿ ರವಿಕಾಂತ್ ಬನ್ನಿ, ನಿಮಗೆ ಸ್ವಾಗತ ಸುಸ್ವಾಗತ. ಬನ್ನಿ ರವಿಕಾಂತ್. ರವಿಕಿರಣಕ್ಕೆ ಮೊಗ್ಗೊಂದು ಅರಳಿಯ ಹೂವಾಗಿ ನಕ್ಕಂತೆ ಈ ಗೌಡ್ರ ಗುಂಪಿನ ಜನ ನಿಮ್ಮ ಬರುವಿಕೆಯನ್ನು ಕಂಡು ಹೃದಯ ತುಂಬಿ ಅರಳಿ ನಕ್ಕಂತಾಯಿತು. ಬನ್ನಿ ಕುಳಿತುಕೊಳ್ಳಿ. ಪರವಾಗಿಲ್ಲ ಬಿಡಿ, ಈ ಕಾರಣವಲ್ಲಿಗೆ ನಿಂತ ನೆಲವೇ ಸಿಂಹಾಸನ. ಬನ್ನಿ ಹುಲಿರಾಯ ಬನ್ನಿ. ಉರುಗಹಾರನೆ ಉರಿದೆದ್ದು ಬಂದಂತೆ ಈ ನಿಮ್ಮ ಬರುವಿಕೆಯನ್ನು ಕಂಡು ನಮಗೆ ಹೇಳಲಾರದಷ್ಟು ಆನಂದವಾಗಿದೆ. ಹೌದು ಜಿತೇಂದ್ರ, ಹೌದು. ಆ ಕ್ರಾಂತಿ ಹಿಡಿದಕ್ಕೆ ನಮಗೆ ಯಾವ ಹುಲಿನ ಬೇಡಪ್ಪ, ಇದೇ ಒಂದು ಹುಲಿದ್ರೆ ಸಾಕು. ಏನಂತೀಯಪ್ಪ ತಮ್ಮ? ಎಲ್ಲವನ್ನು ಬಲ್ಲ ಈ ಮಲ್ಲ ನಿಮ್ಮೆಲ್ಲರ ಮನದಲ್ಲಿ ತುಂಬಿಕೊಂಡಿರುವಾಗ ಅಜಂತ ವೀರ ಬಂದು ನಿಮಗೆ ಅಪ್ಪಳಿಸಿದ್ರು. ಆ ಸಪ್ಪಳ ಕುಪ್ಪಳಿಸುರ ಕುಮಾರ ನಾನಿಲ್ಲಿದ್ದೇನೆ. ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ. ಈಗ ಹೇಳಿ, ಅದ್ಯಾವ ಕಾರ್ಯ ಕೈಗೊಂಡಿದ್ದೀರಿ ಅಂತ? ಅದು ಮರ್ಯಾದೆ ಎಂಬ ಮಹಲ್ನಲ್ಲಿ ಮೌನ ಮುರಿಯದ ವೀರ. ಅಂದರೆ ಈ ದೇವೇಗೌಡನೆಂಬ ಬೃಹತ್ಕಾರದ ಗೋಡಿಗೆ ಸಿಡಿದು ಬಡಿದು ಅಪ್ಪಳಿಸಿದೆ. ಹೌದು ವೀರ, ಹೌದು. ಅದು ಅಪ್ಪಳಿಸಿದ ಸಪ್ಪಳಕ್ಕೆ ಗೌಡರ ಗಂಡದೆ ಎಂಬ ಬಂಡೆ ಹೊಡೆದು ಚೂರು ಚೂರಾಗಿ ಆ ಒಡೆದೆ ಚೂರೆ ಅವರ ಮರಣ ಮರ್ಯಾದೆ ಹೋಮಕ್ಕೆ ಬಾಯಿ ತೆರೆದು ನಿಂತಿದೆ. ಅದಕ್ಕ ರೀ ಅಪ್ಪರ ಆ ನಮ್ಮ ಮರಿಗಳನ್ನ ಅದಕ್ಕೆ ಸಟ್ನೇನು ರಕ್ತ ಕುಡಿದ್ರಪ್ಪ ಅಂದ್ರೆ ನಾವು ಪಟ 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 ಅಂತ ಪಟಾಕಿ ಢಾಮ್ ಢಮ್ ಢಾಮ್ ಢಮ್ ಢಾಮ್ ಹಾಕ್ಬಿಡ್ತೇನ್ರಿ ಅಪ್ಪರ. ಯಾರವನು ನಿಮಗೆ ಎದುರಾದ ಕರಿನಾಗ? ಅವನೇ ಅಂದು ನಿನಗೆ ಹೇಳಿದ ಕ್ರಾಂತಿವೀರ. ನಿಮಗೇನು ಮಾಡಿದ್ದಾನೆ ಕ್ರಾಂತಿವೀರ? 70 ಹಳ್ಳಿಯ ನಾಯಕನೆಂಬ ಖಬರಿಲ್ಲದ ಈ ಗೌಡರ ಎದುರಿಗೆ ಇವರ ತಂಗಿ ಕೊರಳಿಗೆ ತಾಳಿ ಕಟ್ಟಿ ಹೋಗಿದ್ದಾನೆ ಆ ಕ್ರಾಂತಿವೀರ. ತಂಗಿಯ ಕೊರಳಿಗೆ ತಾಳಿದ ಕಟ್ಟಿದ ಕೈಯನ್ನೇ ಕತ್ತರಿಸಿ ಈ ಗೌಡನ ಮುಂದೆ ಹೋಗಿತ್ತೀನಿ. ಇವನು ಸರವೇಗದ ಸರದಾರನಾಗಿ ರಣರಂಗದಲ್ಲಿ ಕಾಲಿಟ್ಟಿರುವ ಈ ಹುಲಿ ಮುಂದೆ ಅದ್ಯಾವ ಕುರಿಮರಿ ನನ್ನ ಎತ್ತಿದ ಕೈ ಕತ್ತು ತೆಗೆದು ಎಂದೂ ಕೆಳಗಿಳಿಯಲಾರದು. ಬನ್ನಿ ಅಪ್ಪರ ಆ ಮುಂದೆ ಹೋಗ್ಕಣ, ನಾ ಹೋಗೊಂಬರ್ರಿ ಹಿಂದೆ ಕಾಯ ಕಾಯ ಅಂತಂದ ಬರ್ರಿ.
ಒಂದು ಊರಲ್ಲಿ ಕೊನೆ ಬೀದಿಲಿ ಇದು ಒಬ್ಬಳು ಮುದ್ದು ದೇವತೆ. ಒಂದು ಊರಲ್ಲಿ ಕೊನೆ ಬೀದಿಲಿ ಇದು ಒಬ್ಬಳು ಮುದ್ದು ದೇವತೆ. ಅವಳ ಹೆಜ್ಜೆಯ ಧೂಳ ನಾವು ಬೆಟ್ಟಿ ಹಾಕೊಂಡ ಹಣೆಗೆ ಹತ್ತುತ್ತಿದೆ. ಅವಳು ಬಂದರೆ ದೇವಸ್ಥಾನ ತಂದೆನೆ ಹೊರಗೆ ಕೈ ಮುಗಿದು ಹತ್ತುತ್ತಿದೆ. ಅವಳೆ ನನ್ನ ಪ್ರೀತಿ ದೇವತೆ. ಅನಿತಾ ಓ ಅನಿತಾ, ಅನಿತಾ ಓ ಅನಿತಾ. ಒಂದು ಊರಲ್ಲಿ ಕೊನೆ ಬೀದಿಲಿ ಇದ್ಲು ಒಬ್ಬಳು. ಬಿಡ್ರಿ ನನ್ನ ನಾನೇ ನಿನ್ನ ಗಂಡ ಕಣೆ. ಹೋಗ್ರಿ ನೀವು. ಇಷ್ಟು ವಯಸ್ಸಾದ್ರೂ ಕೂಡ ಇನ್ನು ನಿಮ್ಮ ತುಂಟಾಟನೇ ಬಿಟ್ಟಿಲ್ವಲ್ಲ. ಈ ಬಂಟ ನಿನ್ನ ಕರಿಮನೆ ಸರಕ್ಕೆ 3 ಗಂಟು ಹಾಕಿದವನು ಕಣೆ. ಹೋಗಿ ಅಪ್ಪ, ನಿಮ್ಮ ಮಾತಿಗಂತೂ ನಂಗೆ ನಾಚಿಕೆ ಆಗತ್ತೆ. ನಾಚಿಕೆ ಎಂಬ 3 ಅಕ್ಷರ ಮರ್ಮ ಹೆಣ್ಣಿನಲ್ಲಿ ಇರೋದು ಸಹಜ ರಾಣಿ. ರಾಣಿ ಅವಳ ನಡೆ ನುಡಿ ತಕ್ಕಂತೆ ಬಾಡಿದ ಮುಖ ಕೂಡ ಮಲ್ಲಿಗೆ ಹೂವಂತೆ ಅರಳಿ ಕಾಣುತ್ತಿದೆ ಬಾ. ಈ ಸಾಯಂಕಾಲದ ಸಂತಸದ ಸಮಯದಲ್ಲಿ ಈ ನಿನ್ನ ಗಂಡನ ಕೈ ಹಿಡಿದು ಒಂದು ಹಾಡನ್ನಾದರೂ ಹಾಡುಬಾರೆ ಚಿನ್ನ. ಹೃದಯದಲ್ಲಿ ದೇನಿದು ನದಿಯೊಂದು ಓಡಿದೆ. ಹೃದಯದಲ್ಲಿ ದೇನಿದು ನದಿಯೊಂದು ಓಡಿದೆ. ಕಲಕಲನೆ ಕಲರವ ಕೇಳಿ ಹೊಸ ಬಯಕೆ ಹೂವು ಅರಳಿ ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವ ಸೀಗ. ಹೃದಯದಲ್ಲಿ ದೇನಿದು ನದಿಯೊಂದು ಓಡಿದೆ. ಹೃದಯದಲ್ಲಿ ದೇನಿದು ನದಿಯೊಂದು ಓಡಿದೆ. ಕಲಕಲನೆ ಕಲರವ ಕೇಳಿ ಹೊಸ ಬಯಕೆ ಹೂವು ಅರಳಿ ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವ ಸೀಗ. ಹೃದಯದಲ್ಲಿ ದೇನಿದು ನದಿಯೊಂದು ಓಡಿದೆ. ಎನ್ನುತ್ತಾ ಬೀಸುತ್ತಾ ತನ್ನನೇ ಗಾಳಿಗೆ ಎನ್ನುವ ತುಂಬಿಯ ಹಾಡಿದ ಕೋಡಿಗೆ ಈ ಮನಸ್ಸು ಕುಣಿಯುತ್ತಿದೆ. ಹೊಸ ಕನಸು ಕೆಣಕುತ್ತಿದೆ. ಮಾಡುವುದೇನೀಗ? ಲಾ 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 ಲಾ. नायक नहीं कल नायक हुए. नायक नहीं कल नायक हुए. भूल न जाना दूर न जाना हो जाने जाना करने वाला तुम हो. तुम ही तुम्हें सनम मेरे हमरा. तुम हो तुम ही तुम्हें सनम मेरे हमरा. ಏನ್ ಮಾಡ್ತಾ ಇದ್ದೀರಾ ದಾನ ಸೂರ ಕರ್ಣನ ವಂಶಸ್ಥರು? ಓಹೋ ಬನ್ನಿ ಶ್ರೀಮಂತರೇ, ಇದೆಂತ ಮಾತು? ಕುಳಿತುಕೊಳ್ಳಿ. ಕುಳಿತುಕೊಂಡು ನೀ ಹೇಳೋ ಧರ್ಮಶಾಸ್ತ್ರ ಕೇಳಲು ಬಂದಿಲ್ಲ ಈ ದೇವೇಗೌಡ. ಅದೇನಂತ ತಿಳಿಸಿ ಹೇಳಿ ಗೌಡ್ರೆ.
ಆ ನಿನ್ನ ಬಂಗ್ಲೆ ಭೀಮನಿಂದ ಬರ್ತಕ್ಕಂಥ ಸಾಲವನ್ನು ವಸೂಲಿ ಮಾಡಲಿಕ್ಕೆ ಬಂದಿದ್ದೇವೆ ಜೈವೀರ. ಆಯ್ತು ರೀ, ಆ ಬಂಗ್ಲೆ ಭೀಮನನ್ನು ಕರೆದು ವಿಚಾರಿಸಿ ನಿಮ್ಮ ಸಾಲ ಸಂಪೂರ್ಣ ಮುಟ್ಟಿಸ್ತೀನಿ. ಆ ನಿನ್ನ ಬಂಗ್ಲೆ ಭೀಮ ಸತ್ತು ಸ್ವರ್ಗ ಸೇರಿ ಇಂದಿಗೆ 1 ವಾರವಾಯ್ತು. ಅದಕ್ಕೆ ಆ ಸಾಲ ಬರಕೊಟ್ಟ ಕಾಗದ ಹಿಡಿದು ನಿನ್ನ ಹತ್ರ ಬಂದಿದ್ದೇವೆ. ಏನು ಬಂಗ್ಲೆ ಭೀಮಾ ತೀರ್ಕೊಂಡ್ರಿ? ಹೌದಮ್ಮ, ಹೌದು. ನಿನ್ನ ಗಂಡ ಸಾಲ ತನಕ್ಕಾಗಿ ಊರು ಮುಂದಿನ ಹೊಲ, ಊರು ಮುಂದಿನ ಮನಿ ನಮ್ಮ ಗೌಡ ಹೆಸರೇ ಬರೆದರವ್ವ ತಾಯಿ. ಕುಮಾಸ್ತರೇ, ನೀನು ಬರೆದು ಕೊಟ್ಟಿದ್ದಾನೆ ನುಡಿಯುತ್ತಿದ್ದಾನೆ, ನೆನಪಿಲ್ಲವ? ಲೇ ಜೈವೀರ, ಮಾಡಿದ ವ್ಯವಹಾರವನ್ನು ಮರೆತು ಮಾತನಾಡಿದರೆ ಈ ಹರಿತವಾದ ಮಾರ್ಗವನ್ನು ನಿನ್ನೆದೆಗೆ ಬಂದು ಅಪ್ಪಳಿಸುತ್ತದೆ. ಎಚ್ಚರ. ಆ ಎತ್ತರವನ್ನೇ ಮರೆತು ಹುಚ್ಚರಾಗಿ ತಿರುಗಿ ಮಾತನಾಡಿದರೆ ಇದೇ ನಿನ್ನ ಊರ ಮುಂದಿನ ಹೊಲದಲ್ಲಿರುವ ಆ ವಿದ್ಯಾಚೇತನ ಸಂಸ್ಥೆಯನ್ನು ಕಿತ್ತು ಹಾಕಿ ನನ್ನ ಫ್ಯಾಕ್ಟರಿ ಕಟ್ಟಡ ರೆಡಿ ಆಗುತ್ತದೆ ಮಗನೇ. ಗೌಡ್ರೇ, ಎಲ್ಲವನ್ನು ಬಲ್ಲವರಾದ ನೀವು ಈ ರೀತಿ ಮಾತನಾಡಿದರೆ ಹೇಗೆ? ನಾನು ಹೇಳಿದ್ದನ್ನು ಸ್ವಲ್ಪ ಕೇಳಿಸಿಕೊಂಡ್ರಪ್ಪ, ಕೇಳಿಸಿಕೊಂಡ್ರಿ. ನೀ ಹೇಳಿದ್ದೇನೆ ದಿನಾಲು ಕೇಳಿಸಿಕೊಂಡು ನನ್ನ ಕಿವಿಡಾಗಿ ಬಿಟ್ಟಿವೆ. ಮೊದಲು ನನ್ನ ಹಣದ ಅವರ ಬಗ್ಗೆ ಹರಿಸಿ ನಿನ್ನ ಮನೆ ಬಾಗಿಲು ಮುಚ್ಚುಕೋ. ಇರೋದಿದ್ದರೆ ಯಮನ ಬಯಲಿದ ಈ ದೇವೇಗೌಡ ಬಾಯಿ ಬಿಟ್ಟು ಕೈಯಲ್ಲಿ ಅಂಟರ್ ಹಿಡಿದು ನಿಂತನಂದ್ರ ಯಾವ ಕಂಠಿರೋ ಬಂದ್ರು ನಿನ್ನ ಸೊಂಟ ಮುರಿದು ಬಿಡಲಾರ. ಆ ಮಾತನಾಡಬೇಡಿದರಿ, ಆ ಮಾತನಾಡಬೇಡಿ. ನಾನು ಅವನಿಗೆ 2 ಲಕ್ಷ ಸಾಲ ಕೊಡಿಸಿದ್ದು ನಿಜ, ಆದರೆ ನನ್ನ ಜವಾಬ್ದಾರಿಗಾಗಿ ಆಸ್ತಿ ಬರೆದು ಕೊಟ್ಟಿದ್ದು ನಿಜ. ನನಗೆ ಸ್ವಲ್ಪ ಅವಕಾಶ ಕೊಡಿದ್ದೀರಿ, ಅವಕಾಶ ಕೊಡಿ. ನಾನು ಅವನ ಮನೆಗೆ ಹೋಗಿ ಅವನ ಹೆಂಡತಿ ಮಕ್ಕಳನ್ನು ವಿಚಾರಿಸಿ ಆ ಹಣ ತರ್ತೀನಿ. ಇಲ್ಲ ಅಂದ್ರೆ ಹಣ ನಾನೇ ನಿಮಗೆ ಮುಟ್ಟಿಸ್ತೀನಿ. ನನ್ನ ಮೇಲೆ ವಿಶ್ವಾಸ ಇಡಿಯಪ್ಪ, ವಿಶ್ವಾಸ ಇಡಿ. ವಿಶ್ವಾಸ 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 ಮುಚ್ಚಲೇ ಬಾಣ. ವಿಶ್ವಾಸ ಇದೆ ಅಂದ್ರೆ ನನ್ನ ತಮ್ಮ ಮಾಡಿದ ಆಯ್ಕಿರ್ತಾನು ನಿನ್ನ ಮುಂದೆ ಹೇಳಿದರೆ ನೀ ಮಾಡ್ತೇವನೋ ನಿನ್ನ ತಮ್ಮ ಮಾಡ್ತೇನೋ ಅಂದು ನನ್ನ ಎದುರಿಗೆ ನನ್ನ ತಂಗಿ ಕೋಳಿ ತಾಳಿ ಕಟ್ಟಿ ಕರೆದುಕೊಂಡು ಹೋದ ನಿನ್ನ ತಮ್ಮ. ಅದೆಲ್ಲ ಈಗ ನೆನಪಾದ್ರ ನಿನ್ನನ್ನು ಕೂತಿಗೆ ಎತ್ತಿಗೆ ಸಾಯಿಸ್ತೀರಿ ಮಗನೇ. ಗೌಡ್ರೆ, ಬಾಯಿ ಮುಚ್ಚಲೇ ಬಿಡ. ನನ್ನ ಕೋಪಾಗ ನನ್ನ ಕೆಳಗೆ ಒತ್ತಾಡಿ ಸಾಯ್ಬೇಡ ನೀನೀಗ. ನಾನು ಶಾಂತಿದೆ ಸೀಮೆಣ್ಣೆ ಮೀರಿ ನಿಂತಿದ್ದೇನೆ. ಜಿತೇಂದ್ರ, ಅದ್ಯಾವ ಕೆಲಸ ಅಂತ ಬೇಗ ಹೇಳಿ ಗೌಡ್ರೆ. ಬೇಗ ಕಟ್ಟಿ ಹಾಕ್ಲಿ ಈ ಬಡಪಾಯನ. ಬೇಡಿ, ನಿರಪರಾಧಿಯಾದ ನನ್ನ ಗಂಟನನ್ನ ಕಟ್ಟಿ ಕೊಡಿಬೇಡಿ ಗೌಡ್ರೆ. ನಿಮಗೆ ತಮ್ಮಯ್ಯ ಅಂತೀನಿ. ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ನಿಮ್ಮ ಹಣವನ್ನ ತಂದು ನಾನು ಕೊಡ್ತೀನಿ. ನಿನ್ನ ಗಂಡನ ಕೈಲಾದ ಹಣ ನೀ ತೀರಿಸ್ತೆ. ಆಶ್ಚರ್ಯ, ಪರಮಾಶ್ಚರ್ಯ. ಆಯ್ತು, ನಿನಗೋಸ್ಕರ ಇವತ್ತು ತಂದು ಕೊಟ್ರು ಒಪ್ಪಿಗೆ. ಜಯ, ಅಷ್ಟೊಂದು ಹಣ ಎಲ್ಲಿಂದ ತರ್ತೀಯ ನೀನು? ಎಲ್ಲಿಂದ ತರ್ತೀಯ? ಸ್ವಾಮಿ, ಶೇಂಗಾ ಸೂರ್ಯಪಾನ್ ಮಾಲ್ನಲ್ಲಾದ್ರೂ ಇವರ ಹಣ ತಂದು ತೀರಿಸ್ತೀನಿ ಸ್ವಾಮಿ. ಈಗಲೇ ನಾನು ಅರವಿಂದ್ ಸಾವ್ಕರ್ ಅಂಗಡಿಗೆ ಹೋಗಿ ಬರ್ತೀನಿ. ನೀವು ಧೈರ್ಯವಾಗಿ ಇಲ್ಲೇ ಇರಿ. ಜಿತೇಂದ್ರ, ಹೇಳಿ ಗೌಡ್ರೆ. ಈಗಲೇ ಫೋನ್ ಮಾಡಿ ಹೇಳ ಅಡತಿ ಅಂಗಡಿ ಅರವಿಂದ್ ನನಗೆ ಹಣ ಕೊಡಬೇಡ ಎಂದು ತೆಗೆದುಕೋ ಫೋನನ್ನು. ಒಂದು ನಿಮಿಷ. ಹಲೋ, ಅಡತಿ ಅಂಗಡಿ ಅರವಿಂದ್ ಅವರಾ? ಹಾ, ಜೈವೀರ್ನ ಹೆಂಡತಿ ಜಯಮ್ಮ ನಿಮ್ಮ ಅಂಗಡಿಗೆ ಹಣ ಕೇಳಲು ಬರುತ್ತಿದ್ದಾಳೆ. ಅವಳಿಗೆ ಹಣ ಕೊಡದೆ ಹಾಗೆ ಕಳಿಸಿ ಅಂತ ನಮ್ಮ ಗೌಡರು ಹೇಳಿದ್ದಾರೆ. ನಿಮಗೆ ಸಂಜೆ ಪಾರ್ಟಿ ಇರುತ್ತದೆ, ಹಾಗೆ ಬಂದುಬಿಡಿ. ಓಕೆ. ಗೌಡ್ರಿ, ಇಂಥ ನೀಚ ಬುದ್ಧಿ ನಿಮ್ಮ
ಮನ್ಯಾಗ ಇಟ್ಕೊಂಡು ಬಡವರ ಬದುಕಿಗೆ ಬೆಂಕಿ ಹಚ್ಬೇಡ್ರಪ್ಪ, ಬೆಂಕಿ ಹಚ್ಬೇಡ್ರಿ. ಕೊಟ್ಟ ಸಾಲ ಸರಳತೆಯಿಂದ ತಗೊಳಕ್ ಕಲೀರಪ್ಪ, ತಗೊಳಕ್ ಕಲೀರಿ. ಜೈವೀರ, ಈ 70 ಸಾಹುಕಾರನಿಗೆ ತಿತ್ತಿ ಬುದ್ಧಿ ಹೇಳಿ ಬರ್ತೇನೆ. ಆರಾಮ್ ಕೋರ ಬುದ್ಧಿ ಇಂಡಿಯನ್ ಮಾಡ್ತಾರ ಊರು ಆರಾಮ್ ಕೋರ. ಅಪಾಯಕ್ಕೆ ಅಡಿಪಾಯ ಹಾಕಿ ಅವನಿಗೆ ಹಣ ಕೊಟ್ಟು ಆಸ್ತಿ ನಿಮ್ಗಳು ಈಗ ಮಂಗಗಳಾಗಿ ಬಂದಿದ್ದೀರಾ. ನನ್ನ ಮನೆಗೆ ಬಂದವರು ನೀವು ಆರಾಮ್ ಕೋರರು. ಏ ಜೈವೀರ, ಅವತ್ ಸ್ವತಃ ನೀನೇ ಬಂದು ನೀನೇ ಹಣ ಕೊಡಿಸಿ ನನಗೆ ಬುದ್ಧಿವಾದ ಹೇಳ್ತಿ. ಯಾ ಬಡಕುನಿ ನಿನಗೀಗ ಹೊಡೆದ ಒದಗಿನ ಸಾಕ್ಷಿ. ಜಿತೇಂದ್ರ, ಕಟ್ಟಿ ಹಾಕ್ಲಿ ಬಡಪ್ಪ. ಏನು ನಿಲ್ಲು ಜಿತೇಂದ್ರ, ನನ್ನನ್ನು ಮುಟ್ಟಿದ ಪರಿಣಾಮ ವಿಕೋಪಕ್ಕೆ ಕಾರಣವಾಗುತ್ತದೆ. ಈ ಗೌಡರ ದರ್ಪದ ಇತಿಹಾಸಕ್ಕೆ ನೀನೇ ಮುನ್ನುಡಿ ಕಣೋ. ನೋಡಿ ಹಾಗೆ ಕೈ ಬಿಡುವ ಜೈಮಾನ ನಮ್ದಲ್ಲ. ಏಯ್ ಸುಮ್ನೆ ತಿರ್ಗಿಸೋ ಕೈನ. ಗೌಡ್ರೆ, ನಿಮ್ಮ ಕಾಲಿಗೆ ಬೀಳ್ತೀನಪ್ಪ. ಇದೊಂದು ಅವಕಾಶ ಕೊಡ್ರಪ್ಪ ನನಗೆ, ಇದೊಂದು ಅವಕಾಶ ಕೊಡ್ರಿ. ಪಾಪಿಗಳ, ನೀವು ಮಾಡುತ್ತಿರೋ ಕೆಲಸ ಮೋಸದ ಕೆಲಸ ಅಲ್ಲವೇ? ಶಾಬಾಷ್, ಇನ್ನು 10 ಸಾರಿ ಕೂಗಿ ಕೂಗಿ ಹೊಳೆದು ಮೋಸದ ಕೆಲಸ ಎಂದು. ಯಾಕೆಂದ್ರೆ ನಿತ್ಯ ದಿನವಿಡಿ ಮೋಸವನ್ನೇ ಮೈಗೆ ಹೊಡಿಸ್ಕೊಂಡು ಬಾಳುವ ಈ ಹಸುಳನಿಗೆ ಮಹಾಭಾರತದ ಕಥೆ ಹೇಳಿದ್ರೆ ಅರ್ಥವಾಗುವುದೇ? ಛೇ, ಅದೆಂದಿಗೂ ಸಾಧ್ಯವಿಲ್ಲ. ಹಾ ಮುತಾಲಿಕ, ಅಪ್ಪರ ಅಪ್ಪರ ಬಂದೆ. ಬೇಗ ತೆಗೆಯಲಿ ಅಂಟರೋನು. ಅಪ್ಪರ ಹಕ್ಕವಾಗತ್ತೆ ಬರ್ರಿ ಮಂಜೇನ ಮಗನೇ ಮಂಜ. ಜೈವೀರ, ರೈತನಾದ ನಾನು ನಕ್ಕಾಗ ಈ ಜಗತ್ತೆಲ್ಲ ನಗುತ್ತದೆ ಸೊಕ್ಕಿನಿಂದ ಮೆರೆತಿದ್ದೆ ಮಗನೇ. ಜೇಲ ಜಾಲವನ್ನ ನಾನು ಎದೆಯಲ್ಲಿ ನಿರ್ಮಿಸಿಕೊಂಡು ಬಾಳುವ ಈ ಪುರುಷ ಸಿಂಹಕ್ಕೆ ಎದುರಾಗಿ ನಿಲ್ತ ನೀವು ಹಣ ಬಂದ್ರು. ನನಗೆ ಹಣ ಮುಖ್ಯ ಅಲ್ಲ, ನಿನ್ನ ಊರ ಮುಂದಿನ ಹೊಲ, ನಿನ್ನ ಮನೆ ಮುಖ್ಯ ಮಗನೇ. ಆಗೋ ಸೈನ. ಆಗ್ಲಿಲ್ಲ ಅಂದ್ರೆ ಏನು ಮಾಡ್ತೀವೋ ಪಂಡ ಸಾಹುಕಾರ. ಆರಾಮದಿಂದ ಬಲಾತ್ಕಾರವಾಗಿ ಬಡವರ ಆಸ್ತಿ ನುಂಗಲು ನಾಚಿಕೆ ಆಗಬೇಕು ಈ ನಿಮ್ಮ ಹೇಸಿ ಜನ್ಮಕ್ಕೆ. ನಾಚಿಕೆ ಅದು ನನಗೆ ನಾಚಿಕೆ ಬರ್ಬೇಕೇನ್ಲೇ ಬರ. ಜೈವೀರ, ಯಾಕೆ ಸುಮ್ಮನೆ ಬಡಿಸ್ಕೊಂಡು ಸಾಯ್ತೀಯ? ಸುಮ್ಮನೆ ಸೈ ಹಾಕಿ ಬಿಡು. ಈ ನಿನ್ನ ಮನೆ ಹೊಲ ನಮಗೆ ಖರೀದಿ ಕೊಟ್ಟಿದ್ದೀನಿ ಅಂತ. ಜಿತೇಂದ್ರ, ನೀವು ಬಡವರ್ಧಕ್ಕೆ ಹೆದರಿ ಸೈ ಹಾಕೋಲು ಇದು ಹೇಡಿಗಳ ವಂಶ ಅಲ್ಲ, ಇದು ವೀರರಾಣಿ ಕಿತ್ತೂರು ಚೆನ್ನಮ್ಮನ ವಂಶ ಐತ್ರಿ. ಹಠಕ್ಕೆ ಬಿದ್ರೆ ನೀವು ಕಟ್ಟಿದ ಹಗ್ಗಾಣ ಹರ್ಕೊಂಡು ನಿಮ್ಮೆಲ್ಲರ ಗಟ್ಲ ಹರಿದು ರಕ್ತ ಕುಡಿಯೋ ವಂಶ ಐತ್ರಿ ಇದು. ಗೌಡ್ರೆ, ಈತನ ಅರ್ಭಟ ಕೆದರಿದ್ರೆ ಆಗೋದಿಲ್ರಿ ನಮ್ ಕೆಲಸ. ಬೇಗನೆ ಅಪ್ಪಣೆ ಕೊಡಿ. ಇವನ ಸಕ್ಕಿನ ಎಲಬು ಮುರಿದು ಕೆಂಪಾಗಿ ನಿಂತ ಇವನ 2 ಕಣ್ಣುಗಳನ್ನು ಕಿತ್ತು ಬಿಸಾಕಿ ಬಿಡುತ್ತೇನೆ. ಏಯ್ ಸೈ ಹಾಕಲೇ ಬಡವ.
ಗಟ್ಟಿಯಾಗಿ ಇಟ್ಕೊಂಡು ನನಗೆ ಮುಖ ಹೊಡೆಯುವಂತೆ ಮಾಡಿದೀರಾ ಗೌಡ್ರಿ. ನೀವು ಮಾಡಿದ ಕೆಲಸಕ್ಕೆ ಆ ದೇವರು ಮೆಚ್ಚುತ್ತಾನೇನು? ಇಲ್ಲ, ಸಾಧ್ಯವಿಲ್ಲ. ನೀವು ಮಾಡಿದ ಕೆಲಸಕ್ಕೆ ಮುಂದೊಂದು ದಿನ ಆ ದೇವರು ನನ್ನ ತಮ್ಮನಿಂದಲೇ ಪ್ರಾಯಶ್ಚಿತ್ತ ತರುತ್ತಾನೆ. ತಮ್ಮ 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 ಆ ನಿನ್ನ ತಮ್ಮನ ಹೆಸರು ಈಗ ನೆನಪಾದ್ರ ನಿನ್ನ ರೋಮಸದ ಹೊತ್ತಿನಿಂದ ಮಗನ ಅವನು ಮಾರಿ ಕೃತಿಗ ನನ್ನ ರೋಮಸದ ಹೊತ್ತಿ ನಿಂತಿವೆ. ನನ್ನ ರೋಮಸದ ಹೊತ್ತಿ ನಿಂತಿವೆ ಮಗನೇ. ತಾಳು ನಾನು ಹೊರತಾನ ಗಂಡು ಸ್ಥಾನ ಅಂತ ಹೋಗಿದ್ರೆ ಬಂದು ಬಿಡ್ಸೋನು ಅಲ್ಲಿ ನಾನು ಕರೆಯದ ಸೋಳ ಮಗನನ್ನು. ಈ ಬಡವರ ಬಾಳಲಿ ಬಿರುಗಾಳಿ ಬೀಸಿತೆ ಓ ದೇವ ನಿನ್ನಾಟಕ್ಕೆ ಈ ಪಾಪಿಗಳ ಹೊಡೆತ ತಾಳನೆಂದೇ ಎತ್ತೇನವ್ವ. ಕುಲಿಯಿಲ್ಲದಾಯಿತೇ ಈ ಪಾಪ ಪುಣ್ಯ ನೀನು ಕೂತು ನೋಡಲರೆ ತಾಯಿ, ಕೂತು ನೋಡಲರೆ. ಇಲ್ಲದಾಯಿತೇ. ಜಿತೇಂದ್ರ ಏನು ಇವನು ಭಾಷಣ ಕೇಳ್ತಾ ಕೂತಿರುವೆ? ಬೇಗ ಸಹಿ ಹಾಕಿಸ್ಕೊಂಡು ಮನೆಯಾಗಿ ಬೇಗ ಹಾಕಿ ರೆಡಿ ಇಲ್ಲಿಂದ ಹೋಗೋಣ. ಕೈನ ಸುಮ್ಮನೆ ಯಾಕೆ ಬಾಯ್ ಬಡ್ಕೊಂತೀಯ? ಬಾಯ್ ಮುಚ್ಚು. ನಾವು ಬಂದ ಕೆಲಸ ಸಕ್ಸಸ್. ತಮ್ಮ ಇದು ಜಾಣ್ತನ ಕೆಲಸ ತಾಯಿಲ್ ಬಾಂಡ ಹಾ ಬೇಗ ಹೊರಗೆ ಹಾಕವ್ ನಾನು. ಸಂಕಟ ಬಿರುಗಾಳಿ ಬೀಸಿತೆ ಓ ದೇವ ನಿನ್ನಾಟಕ್ಕೆ ಇಲ್ಲದಾಯಿತೇ. ಈ ಬಡವರ ಬಾಳಲಿ ಬಿರುಗಾಳಿ ಬೀಸಿತೆ ಓ ದೇವ ನಿನ್ನಾಟಕ್ಕೆ ಕೊನೆಯಿಲ್ಲದಾಯಿತೇ. ಅಯ್ಯೋ ಸಂಕಟ. ಅಮ್ಮ ನೀರು, ಅಮ್ಮ ನೀರು. ದೇವರೇ, ಅಂದು ಭೀಷ್ಮಾಚಾರ್ಯರು ನೀರು ಬೇಕೆಂದು ಕೇಳಿದಾಗ ಸರಸಯ್ಯಾಗಾರನ ಮೇಲೆ ಮಲಗಿ ಅರ್ಜುನ ತನ್ನ ಬಾಣದಿಂದ ಭೂಮಿಗೆ ಬಿಟ್ಟು ನೀರು ಕುಡಿಸಿದ. ಆದರೆ ಈ ಜೈವೀರನಿಗೆ ಯಾರಿದ್ದಾರೆ ದಿಕ್ಕು? ಯಾರಿದ್ದಾರೆ ದಿಕ್ಕು? ಬಂದು ನೋಡು ಬಡವನ ಗೋಳು ಈ ಗೋಳ ಕೇಳವರ. ಬಂದು ನೋಡು ಸ್ವಾಮಿ, ಏನಿದೆಯಲ್ಲ ನಿಮ್ಮ ಅವಸ್ಥೆ? ಮೈ ತುಂಬಾ ಬಾಸುಂಡೆ, ಮುಖದಲ್ಲಿ ನೋಡಿದ್ರೆ ರಕ್ತ ಬರ್ತಾ ಇದೆ. ಈ ರೀತಿ ಕಟ್ಟಿ ಕೊಡ್ತ್ರೇನ್ರಿ ಆ ಪಾಪಿಗಳು? ಬಾ ಜಯ ಬಾ. ಅಭಿಮಾನದ ಕಿಚ್ಚು ನನ್ನನ್ನು ಈ ಸ್ಥಿತಿಗೆ ತಂದು ಬಿಟ್ಟಿತ್ತು. ಇಷ್ಟೆಲ್ಲ ಮಾನವೀಯನಾಗಿ ಒಂದು ಕಣ್ಣನ್ನು ಕಳೆದುಕೊಂಡೆ. ನಾನು ಹೇಗೆ ಜೀವಿಸಲಿ ಜಯ? ನಾನು ಹೇಗೆ ಬದುಕಲಿ? ಕಣ್ತುಂಬ ನೋಡಬೇಕಂದರೆ ತಮ್ಮನ್ನು ಕಳೆದುಕೊಂಡೆ. ನಿನ್ನನ್ನು ನೋಡಬೇಕಂದರೆ ಕಣ್ಣನ್ನು ಕಳೆದುಕೊಂಡೆ ಜಯ. ಏನೆಂದು ಬದುಕಲಿ ಜಯ? ಏನೆಂದು ಸ್ವಾಮಿ,
ಅಂದ ಮೇಲೆ ಕೊನೆಗೂ ಈ ರೈತನಾಗಲಿಲ್ಲ, ಸರ್ಕಾರ ಅವನಿಗೆ ಆಗಲಿಲ್ಲ. ಅಂದಾಗ ಈ ರೈತನಕ್ಕರೆ ಜಗವೆಲ್ಲ ಸಕ್ಕರೆ ಆಗುವುದು ಯಾವಾಗ? ಅಳಬೇಡಿ ಸ್ವಾಮಿ, ಅಳಬೇಡಿ. ಎಲ್ಲದಕ್ಕೂ ಆ ದೇವರಿದ್ದಾನೆ ಸ್ವಾಮಿ. ಬಂದಿದ್ದು ಬರ್ಲಿ, ಆ ಗುರುವಿನ ದಯ ಹೊಂದಿರ್ಲಿ. ಬನ್ನಿ ಮೊದಲು ಆಸ್ಪತ್ರೆಗೆ ಹೋಗೋಣ ರೀ. ನಾ ಹಣ ತರ್ಲಿಕ್ಕೆ ಅಂತ ಹೋಗಿದ್ದೆ ಸ್ವಾಮಿ, ನನಗೆ ಹಣನೇ ಸಿಗ್ಲಿಲ್ಲ ರೀ, ಸಿಗ್ಲಿಲ್ಲ. ನಿನಗೆ ಹಣ ಸಿಗದಂತೆ ಮಾಡಿದ ಪಾಪಿಗಳು ನನ್ನನ್ನು ಕಟ್ಟಿ ಈ ರೀತಿ ಹೊಡೆದು ಬಿಟ್ಟಿದ್ರೆ ಜಯ ಹೊಟ್ಟಿ. ಈ ಮನೆಗೆ ಬೀಗ ಹಾಕಿಕೊಂಡೇ ಹೋಗಿದ್ದಾರೆ, ಜಯ ಹಾಕಿಕೊಂಡೇ ಹೋಗಿದ್ದಾರೆ. ಇದು ಜೀವನ ನಾಟಕ ರಂಗ, ಆ ದೇವನ ಚದುರಂಗ. ಅಂದ ಮೇಲೆ ಯಾವ ಆಸ್ಪತ್ರೆಯನ್ನು ಬೇಡ ಜಯ, ಯಾವ ಆಸ್ಪತ್ರೆಯನ್ನು ಬೇಡ. ನನಗೆ ಬೇಗ ಬೇಗ ಒಂದು ತೊಟ್ಟು ವಿಷಯ ಕೊಟ್ಟು ಬಿಡು ಜಯ. ಸಂತೋಷದಿಂದ ಸತ್ತು ಬಿಡ್ತೀನಿ ಜಯ, ಸತ್ತು ಸ್ವಾಮಿ. ಎಂತ ಮಾತಾಡ್ತಾ ಇದ್ದೀರ ನೀವು ಸ್ವಾಮಿ? ನಿಮ್ಮನ್ನ ಆ ಪಾಪಿಗಳು ಈ ರೀತಿ ಕಟ್ಟಿ ಹಾಕಿ ಹೊಡೆದಿದ್ದಾರೆ ಅಂತ ನೀವು ಅದಕ್ಕೆ ಗೆದ್ರೆ ನೀವು ಇದ್ರೆ ಮಾತಾಡ್ತಾ ಇದ್ರೇನು ಸ್ವಾಮಿ? ಮಾತಾಡಬೇಡಿ ಸ್ವಾಮಿ, ಈ ರೀತಿ ಮಾತಾಡಬೇಡಿ. ಎಲ್ಲದಕ್ಕೂ ಒಂದು ಕಾಲ ಬಂದೇ ಬರುತ್ತೆ ಸ್ವಾಮಿ, ಬಂದೇ ಬರುತ್ತೆ. ಕಾಲ 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 ಯಾರಿಗೆ ಯಾರು ಇಲ್ಲ. ಎಲ್ಲಿದೆ ಜಯ ನಿನ್ನ ಸತ್ಯದ ಕಾಲ? ಆ ನಿನ್ನ ಸತ್ಯ ಹರಿಚಂದ್ರನೇ ಸತ್ತು ಹೋಗಿದ್ದಾರೆ. ಈಗ ತುಂಬಿ ನಿಂತಿದೆ ಆ ಕರ್ಮದ ಕಾಲ. ಇದನ್ನು ನೋಡಿ ನನಗೆ ಅಳಬೇಕು, ನಗಬೇಕು ಒಂದು ತಿಳಿಯದಾಗಿದೆ. ಹುಚ್ಚು ಹಿಡಿದಿದೆ ಜಯ, ಹುಚ್ಚು ಹಿಡಿದಿದೆ. ದೇಹಾಭಿಮಾನವೇ ಕುದ್ದಿದೆ, ಎದೆ ಕುಚ್ಚು ಉರಿದು ಹಾರಿ ಹೋಗಿದೆ ಜಯ, ಹಾರಿ ಹೋಗಿದೆ. ಇದು ಜೀವನ ಹುಚ್ಚು ಹಿಡಿದಿದೆ ಜಯ, ಹುಚ್ಚು ಹಿಡಿದಿದೆ. ನಾನು ಹುಚ್ಚ, ನಾನೊಬ್ಬ ಹುಚ್ಚ. ಇದು ಜೀವನ ನಾಟಕ ರಂಗ, ಆ ದೇವನ ಚದುರಂಗ. ಇಲ್ಲಿ ಯಾರಿಗೆ ಯಾರು ಇಲ್ಲ. ಅಯ್ಯೋ ದೇವ್ರೆ, ನಾನೀಗೇನ್ ಮಾಡ್ಲಿ ದೇವ್ರೆ, ನಾನೀಗೇನ್ ಮಾಡ್ಲಿ? ಸ್ವಾಮಿ ಬನ್ನಿ ಮೊದಲು ಆಸ್ಪತ್ರೆಗೆ ಹೋಗೋಣ ಬನ್ನಿ. ಇದು ಜೀವನ ನಾಟಕ ರಂಗ, ಆ ದೇವನ ಚದುರಂಗ. ಇದು ಜೀವನ ನಾಟಕ ರಂಗ, ಆ ದೇವನ ಚದುರಂಗ. ಇದು ಯಾರಿಗೆ ಯಾರು ಎಂದು ಕೆರತವಿಲ್ಲ. ಎಲೇ ವಿಧಿ ವಿರಾಟವೇ, ಈಗಲಾದ್ರೂ ತೃಪ್ತಿ ಆಯ್ತಾ ನಿನ್ನ ಮನಕ್ಕೆ? ಈ ನಿನ್ನ ವಿಧಿಗಾನಕ್ಕೆ ಸಿಲುಕಿದವರು ಯಾರುತ್ತಾರೆ ಈ ಜಗದಲ್ಲಿ? ದ್ವಾಪರಯುಗದಲ್ಲಿ ಪಾಂಡವರನ್ನು, ತ್ರೇತಾಯುಗದಲ್ಲಿ ಶ್ರೀರಾಮ ಲಕ್ಷ್ಮಣರನ್ನು ವನವಾಸಕ್ಕೆ ಕಳಿಸಿದ ನೀನು ನನ್ನನ್ನು ಬಿಡುವೆಯ ವಿಧಿಯೇ? ಛೇ, ಧಿಕ್ಕಾರವಿರಲಿ ಆ ನಿನ್ನ ಮಾಯಾ ಕುತಂತ್ರಕ್ಕೆ. ಅಳಬೇಡಿ ಸ್ವಾಮಿ, ಅಳಬೇಡಿ. ನೀವು ಹೆಚ್ಚು ಆದ್ರೆ
ಗಾಯವಾದ ಕಣ್ಣು ಮತ್ತಷ್ಟು ಉಲ್ಬಣಗೊಳ್ಳುತ್ತೆ ಸ್ವಾಮಿ. ಸಮಾಧಾನ ಮಾಡ್ಕೊಳ್ರಿ. ಬನ್ನಿ ಆಸ್ಪತ್ರೆಗೆ ಹೋಗೋಣ, ನಡೆಯಿರಿ. ಸಮಾಧಾನ ಈ ರೈತನಿಗೆ ಶಾಂತಿಯ ಸಮಾಧಾನ. ಜಯ ಜಯ ಜಯ. ಕಬ್ಬಿಣ ಬಿಲ್ಲಿಗಾಗಿ ಮಾಡಿಕೊಂಡೆ ಆ ನಿನ್ನ ಸಮಾಧಾನ. ಆತ್ಮೀಯರ ಗೆಳೆಯನನ್ನೇ ಗುಂಡಿನ ಬಲೆಗೆ ಕಳೆದುಕೊಂಡಾಗ ಮಾಡಿಕೊಂಡೆ ಆ ನಿನ್ನ ಸಮಾಧಾನ. ಅರತಿ ಅಂಗಡಿಯಲ್ಲಿ 68 ಚೀಲ ಶೇಂಗಾ ಹಚ್ಚಿದಾಗ ಇಡೀ ಗುಡಂಬಿಗೆ ಸುಟ್ಟು ಭಸ್ಮವಾದಾಗ ಮಾಡಿಕೊಂಡೆ ಆ ನಿನ್ನ ಸಮಾಧಾನ. ಅನಾಥ ಮಗು ಒಂದು ಮಗಳಾಗಿ ಮನೆಗೆ ಬಂದಾಗ ದುಷ್ಕರ್ಮಿಗಳ ಕಾಮದ ಮನೆಗೆ ಸಿಕ್ಕು ಸ್ಮಶಾನ ಸೇರಿದಾಗ ಮಾಡಿಕೊಂಡೆ ಆ ನಿನ್ನ ಸಮಾಧಾನ. ಪಗಲೇ ಭೀಮನ ರಚನೆಗಾಗಿ ಸಾಲದ ಸುಳಿಗೆ ಸಿಕ್ಕು ಹೊಡಿಸಿಕೊಂಡೆ. ಒಡೆಸಿಕೊಂಡು ಒಂದು ಕಣ್ಣನ್ನು ಕಳೆದುಕೊಂಡು ಮಾಡಿಕೊಂಡೆ ಆ ನಿನ್ನ ಸಮಾಧಾನ. ಈಗ ಅರಹುಚ್ಚನಾಗಿ ಬೀದಿಗೆ ಬಂದಿರುವಾಗ ಇನ್ನು ಎಂತ ಮಾಡಿಕೊಳ್ಳಲೇ ಆ ನಿನ್ನ ಸಮಾಧಾನ. ಮಾಡ್ಕೋಬೇಕು ರೀ ಸಮಾಧಾನ. ಈ ಪ್ರಾಣವೆಂಬ ಉಸಿರು ಈ ಭೂಮಿ ಮೇಲೆ ಇರುವವರೆಗೂ ನಾವು ಮಾಡ್ಕೋಬೇಕು ರೀ ಸಮಾಧಾನ, ಮಾಡ್ಕೋಬೇಕು. ಕೇಳು ಜಯ ಕೇಳು. ಇವೆಲ್ಲಕ್ಕಿಂತ ಮಿಗಿಲಾಗಿ ಆಘಾತಕಾರಿ ನನ್ನ ತಂದೆ ಸಾವಿನ ದಿನ. ನನ್ನ ತಾಯಿ ಅವಳಿ ಮಕ್ಕಳಿಗೆ ಜನ್ಮ ನೀಡಿದಾಗ ಅದರಲ್ಲಿ ಒಬ್ಬ ತಮ್ಮನನ್ನೇ ಯಾರು ಕದ್ದು ಒಯ್ದಾಗ ತಾಯಿ ಪಾನ ಬಿಟ್ಟ ಆ ಕ್ಷಣದಿ ಗಂಡ ಹೆಂಡತಿಯರಿಬ್ಬರು ಒಂದೇ ದಿನ ಸತ್ತು ಹೋದರೆ ಜಯ ಸತ್ತು. ಅಂದಿನಿಂದ ಇಂದಿನವರೆಗೆ ಮಾಡಿಕೊಂಡೆ ಆ ನಿನ್ನ ಸಮಾಧಾನ ಜಯ ಸಮಾಧಾನ. ಸ್ವಾಮಿ ಸ್ವಾಮಿ, ನಾನು ನಿಮಗೆ ಇನ್ನೇನಂತ ಹೇಳಿ ಸಮಾಧಾನ ಮಾಡ್ಲಿ ಸ್ವಾಮಿ? ನಾನು ಇನ್ನೇ ಹೇಳಿ ಸಮಾಧಾನ ಮಾಡ್ಲಿ? ಯಾರಪ್ಪ ನೀನು? ಯಾಕೆ ಈ ಮಾತೆಯ ಮುಂದೆ ಈ ರೀತಿ ಕಣ್ಣೀರು ಹಾಕುತ್ತಿರುವುದಲ್ಲ? ಏನಿದೆಲ್ಲ ಮೈ ತುಂಬ ರಕ್ತ? ಏನಿದು ಈ ಮುಖದ ರಕ್ತದಲ್ಲಿ ಕಣ್ಣಿನ ಅವಸ್ಥೆ? ಯಾರಿಂದ ನಿಮಗೆ ತೊಂದರೆ ಆಯ್ತಾ? ನಾನು ಬರುವ ಕ್ಷಣದಲ್ಲಿ ನಿನ್ನ ಪ್ರತಿಯೊಂದು ನುಡಿ ಕೇಳಿ ನನ್ನ ಹೃದಯ ಒಡೆದು ನೀರಾಗಿ ನಿನ್ನ ಕಷ್ಟದ ಕಣ್ಣೀರಿಗೆ ನನ್ನ ಮನ ಕರಗಿ ಹೋಯ್ತು. ಹೇಳು, ಏನಾಯ್ತು ನಿನಗೆ? ಈ ರೀತಿ ಮನಕರಿಗೆ ಮಾತನಾಡುವವರು ನೀನ್ಯಾರಪ್ಪ? ನೀನ್ಯಾರು? ನನ್ನ ಕತೆ ಬಹಳ ದೊಡ್ಡದಿದೆ. ನಾನೊಬ್ಬ ಅನಾಥ, ಮೇಲಾಗಿ ಅನಾಥ ರಕ್ಷಕ ಅಂತಾರೆ. ಮೊದಲು ನಿಮಗೆ ಈ ಸ್ಥಿತಿ ಏಕೆ ಬಂತಂದು ಹೇಳಿ, ಅದಕ್ಕೆ ನಿನ್ನೊಂದಿಗೆ ನಾನಿದ್ದೇನೆ. ನನಗೇನಾಗಿದೆಯಪ್ಪ? ನಾನು ಚೆನ್ನಾಗಿದ್ದೀನಿ. ನಿನಗೇಕೆ ಈ ನನ್ನ ಕಷ್ಟ? ಇಲ್ಲಣ್ಣ ಇಲ್ಲ. ನೀನು ಗಾಯಿಸಿಕೊಂಡ ಹೇಳಿದ ನುಡಿಗಳು ಒಂದೇ ಎರಡೇ. ನಾನು ಬರುವಾಗ ಇದನ್ನೆಲ್ಲ ಕೇಳಿ ನನ್ನ ಶಾಂತಿ ಎಂಬುದು ಸರಣೆ ಮೇರೆ ಯಾರು ಈ ಕೃತಿಯ ಕಾರಣ ಕೇಳೆಂದು ಒದರು ಹೇಳುತ್ತಿದೆ ನನ್ನ ಆಕ್ರೋಶದ ಮನ. ನೋಡಪ್ಪ ತಮ್ಮ, ನಾವು ಮಾಡಿದ ಪಾಪದ ಕರ್ಮಕ್ಕೆ ನಾವೇ ಅನುಭವಿಸ್ಬೇಕಪ್ಪ. ನಾವು ಮಾಡಿದ ಪಾಪಕ್ಕೆ ನೀನ್ ಯಾಕಪ್ಪ ಹೊಣೆಗಾರ ಆಗ್ತೀಯ? ಅದು ನಮ್ಮ ಪ್ರಾರಬ್ಧ ಕರ್ಮವಪ್ಪ, ಕರ್ಮ. ಇಲ್ಲಮ್ಮ ಇಲ್ಲ. ಮೂಕನ ರೋದ ಮೂಕನ ತಾಯಿ ಗೊತ್ತೇ ಎಂಬಂತೆ
ಅನಾಥರಾಗಿ ಹೊರಬಂದ ಈ ನಿಮ್ಮ ರೋಧ ಅನಾಥರಾಗಿ ಬದುಕುವುದು ನನಗೆ ಗೊತ್ತು. ಹೇಳೀಗ ಆ ನಿಮ್ಮ 10 ಕಷ್ಟ ನುಡಿಗಳಲ್ಲಿ ಕಡೆಯ ನುಡಿ ಅವಳಿ ಮಕ್ಕಳಲ್ಲಿ ಒಬ್ಬ ತಮ್ಮ ಅನಾಥ ದಾರಿ ಸೇರಿನೆಂದು ನೊಂದು ಹೇಳಿದ್ದೀರಿ. ಆದರೆ ಆ ಮಗುವೇ ನಾನೆಂದು ತಿಳಿದು ನನ್ನ ಮುಂದೆ ಸತ್ಯವಾಗಿ ಕತೆ ಹೇಳಿ. ತಮ್ಮ ತಮ್ಮ ಎಂತ ನುಡಿಯನ್ನಾಡಿದೆ ಕಣ್ಣ, ಎಂತ ನುಡಿಯನ್ನಾಡಿದಿ. ಈ ನಿನ್ನ ನುಡಿ ಕೇಳಿ ನನಗಾದ ನೋವನ್ನೇ ನಾನು ಮರೆತುಕೊಂಡೆಪ್ಪ, ಮರೆತುಕೊಂಡೆ. ನೀನು ಅನಾಥನೇ, ನಿನಗೆ ತಂದೆ ತಾಯಿ ಅಣ್ಣ ತಮ್ಮನಿರು ಯಾರು ಇಲ್ಲೇನಪ್ಪ. ನಿತ್ಯ ಕಷ್ಟಕ್ಕೆ ಹೆಗಲು ಕೊಟ್ಟು ಕಣ್ಣೀರು ಒರೆಸಲು ನಿಮಗೆ ನೆಲವೇ ಹಾಸಿಗೆ, ಆಕಾಶವೇ ಹೊದಿಕೆ, ಗಿರಿ ಕದನಗಳೇ ನನ್ನ ಮನೆ, ಕಾಡು ಪ್ರಾಣಿಗಳೇ ನನ್ನ ಬಂಧುಗಳು, ನಿಮ್ಮಂಥವರೇ ನನ್ನ ಅಣ್ಣ ತಮ್ಮಂದಿರು. ಕಂದ ಕಂದ, ಎಂತ ಕಠೋರವಾದ ನುಡಿಯಪ್ಪ ನೀನು. ಹೌದಮ್ಮ ತಾಯಿ, ಕಠೋರ ಎಂಬ ಕುಟೀರದಲ್ಲಿ ನಿತ್ಯ ಹುಲಿ ಹಾಲು ಕುಡಿದು ಬದುಕುವ ಈ ವೀರನಿಗೆ ನಿಮ್ಮ ರಕ್ತ ನೋಡಿ ನನ್ನ ಪ್ರತಿಯೊಂದು ರೋಮವು ಕೂಡ ಕ್ರಾಂತಿಯ ಖಡ್ಗವಾಗಿ ಜಳಪಿಸಿ ಕೈ ಮಾಡಿ ಹೇಳುತ್ತಿದೆ, ಆ ಕೃತ್ಯ ಮಾಡಿದ ವೈರ್ಯ ಕೊಲ್ಲೆಂದು. ಸತ್ಯವನ್ನೇ ಸಾಯಿಸಿ ನಡೆಯುವ ಕಲಿಯುಗದಲ್ಲಿ ಏನೆಂದು ಹೇಳಲಿ ಕಂದ, ಏನೆಂದು ಹೇಳಲಿ. ಸತ್ಯಕ್ಕಾಗಿ ಸಂಬಂಧವನ್ನೇ ಕಳೆದುಕೊಂಡೇವೆ. ರೈತರ ಏಳಿಗಾಗಿ ಬಡಿಸಿಕೊಂಡೆ, ಸ್ನೇಹಿತನ ಮಾನ ಉಳಿಸಲು ಹೋಗಿ ಹೊಡಿಸಿಕೊಂಡೆ. ಆ ಸಾಲಕ್ಕಾಗಿ ನನ್ನ ಮನೆಯಿಂದಲೇ ನಾನು ಹೊರ ನೂಕಿಸಿಕೊಂಡ ಪಾಪಿಯಪ್ಪ ಇವನು. ಅಣ್ಣ, ಯಾರು ಇದೆಲ್ಲ ಮಾಡಿದ ಬಕಾಸುರರು? ಅವನೇ ಈ 70 ಹಳ್ಳಿಯ ಜನ ಪಡೆದು ಬದುಕುವ ದೇವೇಗೌಡ ಕಣೋ. ದೇವೇಗೌಡ, ದೈವತ್ವ ಶಕ್ತಿಯು ಎಲ್ಲವೂ ದೇವರ ಸಮಾನವೆಂದು ಮಾನಸಿಕವಾಗಿ ನನ್ನ ಕಿವಿಯಲ್ಲಿ ಖಿನ್ನತೆಯಿಂದ ಊದೆ ಈಗ ಬೂದಿ ಮುಚ್ಚಿದ ಕೆಂಡದಂತೆ ಬಡವರ ಬದುಕಲ್ಲಿ ಸಾವು ನೋವಿನ ಹೋರಾಟ ನಡೆಸಿದ್ದೀಯಾ ಮಗನೇ. ಆ ಕ್ರಾಂತಿ ವೀರನೇ ನನ್ನ ಶಾಂತಿ ಸಾಗರ ಬತ್ತಿಸಿದೆಂದು ನನಗೆ ಅವನನ್ನು ಕೊಲ್ಲಲು ಒತ್ತಿ ಹೇಳಿ ಈಗ ಇಂಥ ತೆರೆಮರೆಯಲ್ಲಿ ಇಂಥ ಬಡ ಜೀವ ರಕ್ತ ಕೊಡ್ತಿದ್ದೀಯಾ ನೀಚ. ಈಗ ನೀನೆಲ್ಲಿದ್ದರೂ ಸರಿ, ಹಿಂದೆ ನೀ ಕೊಟ್ಟ ಕ್ರಾಂತಿಯ ಖಡ್ಗದಿಂದ ನಿನ್ನನ್ನು ಸಂಹಾರ ಮಾಡಿಬಿಡುತ್ತಾನೆ ಮಗನೇ. ತಮ್ಮ, ಆಘಾತದ ಮೇಲೆ ಮತ್ತೊಂದು ಆಘಾತವೇ. ಯಾವಾಗತ್ತವಣ್ಣ? ಯಾಕೆ ಈ ರೀತಿ ಗಾಬರಿಗೊಂಡು ನಡಗುತ್ತಿರುವಲ್ಲ? ಇಂದಿನಿಂದ ಈ ರವಿಕಾಂತ ನಿಮ್ಮ ತಮ್ಮ ಇದ್ದ ಹಾಗೆ ನೀವು ಯಾವುದಕ್ಕೂ ಹೆದರಬೇಡಿ. ಹೆದರಿಕೆ ಆಕೈತಪ್ಪ, ಹೆದರಿಕೆ ಆಕೈತೆ. ಯಾಕಂದ್ರೆ ಆ ಕ್ರಾಂತಿ ವೀರ ನನ್ನ ತಮ್ಮ ಕಣೋ, ತಮ್ಮ. ಅವನನ್ನು ಕೊಲ್ಲಬೇಡಪ್ಪ, ಕೊಲ್ಲಬೇಡ. ನಿನಗೆ ನಾನು ಕೈ ಮುಗುತ್ತೀನಪ್ಪ, ಕೈ ಮುಗುತ್ತೀನಿ. ಏನು? ಆ ಕ್ರಾಂತಿವೀರ ನಿನ್ನ ತಮ್ಮನೇ? ಛೇ, ಎಲ್ಲವೂ ವಿಚಿತ್ರ. ಸರಿ, ಮೊದಲು ನನ್ನೊಂದಿಗೆ ಆಸ್ಪತ್ರೆಗೆ ಬನ್ನಿ, ಹೋಗೋಣ. ಜೀವನದಲ್ಲಿ ಏಕೆ ಕೋಪವೇ? ಈ ಜೀವನದಲ್ಲಿ ಮರ್ತಾಳ ಒಳ್ಳಿ ಮೋರಂಕ ಬಂದಾಳ, ಮಾಡಿದ್ದ ಮರ್ತಾಳ ಒಳ್ಳಿ ಮೋರಂಕ ಬಂದಾಳ, ಹತ್ತಿ ಉರುಸತಾಳ ಬಗಲಗ ಕೂಸನ್ನ ತಂದಾಳ.
ನಿನ್ನ ಮಾರಿ ನೋಡಂಗ ಆಗೈತಿ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಪ್ರೇಮವಾಗಿ ಬಾರಾಗೈತಿ ಪ್ರೇಮವಾಗಿ ಬೆರೆತೈತಿ ನನ್ನ ಹೃದಯದ ರಾಜದೊಳಗ ಮಹಾರಾಣಿ ನೀನ ಗೆಳತಿ ನನ್ನ ಹೃದಯದ ರಾಜದೊಳಗ ಮಹಾರಾಣಿ ನೀನ ಗೆಳತಿ ಮಧ್ಯರಾತ್ರಿಯ ಕೊಯ್ನು ನಿದ್ದೆ ಬಂದಿಲ್ಲ ಹಾಗೆ ಹೀಗೆ ಹೊಳ್ಳಾಡಿದ್ರು ಕಣ್ಣ ಮುಚ್ಚಿಲ್ಲ ಮಧ್ಯರಾತ್ರಿಯ ಕೊಯ್ನು ನಿದ್ದೆ ಬಂದಿಲ್ಲ ಹಾಗೆ ಹೀಗೆ ಹೊಳ್ಳಾಡಿದ್ರು ಕಣ್ಣ ಮುಚ್ಚಿಲ್ಲ ಚಂದ್ರಮಂದದೆ ಮೈ ಚಂದ್ರಮಂದದೆ ಚಂದ್ರಮಂದದೆ ಮೈ ಚಂದ್ರಮಂದದೆ ತಳಗಿಂದ ತಳಗ ಏನದ ಮ್ಯಾಗಿಂದ ಮ್ಯಾಗ ಏನಿದೆ ತಳಗಿಂದ ತಳಗ ಮ್ಯಾಗಿಂದ ಮ್ಯಾಗ ನಡುವಣ ಜಾಗ ಏನೋ ಸುಲ್ಲ ಎಲ್ಲಿ ನೋಡಿದಲ್ಲಿ ಪುಲ್ಲ 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 ಎಲ್ಲಿ ನೋಡಿದಲ್ಲಿ ಔಷಧ ಪುಲ್ಲ 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 ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಕ್ಕಳಲ್ಲಿ ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಕ್ಕಳಲ್ಲಿ ಮನಸ್ಸಲ್ಲಂಚೂರಾಸೆ ಹೊಟ್ಟು ಏನ್ ಮಾಡಿ ಶಿವನೇ ಏನ್ ಮಾಡಿ ಶಿವನೇ ಏನ್ ಅದಿ ಹುಡುಗಿ ನೀನು ಬಾಳ ಸಣ್ಣ ಅಕ್ಕಿ ಸರಿ ಇಲ್ಲ ಹುಡುಗಿ ನಿನ್ನ ನಡುವಳಕಿ ಅದಿ ಹುಡುಗಿ ನೀನು ಬಾಳ ಸಣ್ಣ ಅಕ್ಕಿ ಸರಿ ಇಲ್ಲ ಹುಡುಗಿ ನಿನ್ನ ನಡುವಳಕಿ ಸಂಜೆ ಆದ್ರ ಓಣಿ ತಿರುಗಾಕಿ ಹುಡುಗರು ಬರ್ತಾರ ಬಲು ಜಾಕಿ ಸಂಜೆ ಓಣಿ ತಿರುಗಾಕಿ ಬಲು ಜಾಕಿ ಯಾಕ ಹೊರಣ ನಾನು ನೋಡಿ ಯಾಕ ಹಾಡಾಡಕತ್ತೆಲ್ಲ ಕೊಡ್ಲೇನ ಕೈನ ಹೂವಿನ ಗಿಡ ನೋಡ ಹಾವಿನ ಹೆಡೆ ನೋಡ ಹಾದಿಗೆ ನಿಂತವಳ ಜಡಿ ನೋಡ ಹಾದಿಗೆ ನಿಂತವಳ ಜಡಿ ನೋಡಲೆ ಹುಡುಗಿ ಪೂನು ತಂದವನ ಮುಖ ನೋಡ ಯಾಕ್ರ ಹುಡುಗರ ನಾನಂದ್ರೇನೆ ನನ್ನ ವರ್ಚಸ್ ಅಂದ್ರೆ ಏನು ಲೇ ಹುಡುಗಿ ನೀನು ವರ್ಚಸ್ ನೋಡಿ ಬೆನ್ನ ಹತ್ತೀನಿ ಲೇ ಹುಡುಗಿ ಹೌದಾ ನೀನು ವರ್ಚಸ್ ನೋಡಿ ಬೆನ್ನ ಹತ್ತೀನಿ ಲೇ ಈ ಹಣ್ಣು ತಿನ್ನಾಕ ಈ ಹಣ್ಣು ತಿನ್ನಾಕ ಆಟ ಅಲ್ಲ ತಿನ್ನು ಸಂಸಾರ ಸುಖಕ್ಕೂ ನೀನ ಬೇಕಂತಂದ ಮಠದಿಂದ ಅಗಸಿತನ ಓಡೋಡಿ ಹೋಗಿನಿ ಯಪ್ಪ ಬಡಿಯಾರ ಬಸ್ಲಿಂಗಪ್ಪ ಮಕ್ಕಳ ನನ್ನ ತಲೆ ಮೊದ್ಲ ಬಿಸಿ ಐತಿ ಸರದ ಬಿಡ್ರಿ ಮೈಂಡ್ ಫುಲ್ ಬಿಸಿ ಆಗ್ಬಿಟ್ಟೈತಿ ನಂದು ಹಂಗ್ಯಾಕ ಆಕತ್ತನ ಅದ ನೀನ್ ನೋಡಿ ಆಕೈತಿ ಇದು ಲೇಸ್ ಯಾರು ಮನ್ಸಿಲ್ದ ಮದ್ವಿ ಬಾಳ ಮಾನಸಿಕ ಮಾಡ್ಕೋಬೇಡ ಹಾ ನಂದು ಊರಿಗೊಂದು ಹೊಲ ಐತಿ ಹಾ. ಬೀದಿಗೊಂದು ಮನಿ ಐತಿ ರಾಮ್ ಲಕ್ಷ್ಮಣ ಅಂತ 2 ಎತ್ಕೊಳ್ಳೋದವ್ ಲೇ ಹುಡುಗಿ 2 ಎತ್ಕೊಳ್ಳೋದವ ಕಿಲಾರ ಬಂಡಿ ಹೂಡಿಕ್ಯಾತ ನಿನ್ನ ಈ ಜಾತ್ರೆ ಕರ್ಕೊಂಡ್ ಹೋಗ್ತೀನಿ ಬಾ ಲೇ ಹುಡುಗಿ ಬಾ ಏ ಶಾರು ಇಟ್ಟೋತನ ಅಲ್ಲಿ ಕೇಳಿದಲ್ಲಿ ನೀಲ್ ಕೇಳ ನಿಂದೆ. ಸಿಂಗಾರ ಊರಾಗ ಒಂದ್ ಹೊಲ ಐತಿ ಹಾ. ಬಂಗಾರ ಊರಾಗ ಒಂದ್ ಮನಿ ಐತಿ ಹಾ ನಿನ್ನ ಹತ್ತಸ್ಕೊಂಡ್ ಗುಳೆ ಗುಡ್ಡ ಸುತ್ತಾಡಕ್ ಒಂದು ಕಾರ್ ಗಾಡಿ ಐತಿ ಒಳ್ಳೆ ಒಂದು NS ಬೈಕ್ನು ಐತಿ ನಿನ್ನ ದಿನ ಮಾತಾಡಕ್ ಬೇಕಲ್ಲ ಏನ ಫೋನು ಅದೂನು ಐತಿ ನೀವು ಹ್ಞೂ ಅಂದೆ ಅಂದ್ರ ತಗದ ಇಡ್ತೀನಿ ನಿನ್ನ ಮುಂದ ಮತ್ತೆ ತಗರ ತಿಳ್ಕೊಬೇಡ ಯಪ್ಪ ಪುಣ್ಯತ್ಮ ನೀ ನನ್ ಮುಂದೆ ತೆಗೆದು ಹಿಡ್ದು ಬೇಕಾಗಿಲ್ಲ ಅಲ್ಲೇ ನಿಂದ್ರದಾಗ ಹಿಡ್ಕೊಂಡ್ ಇಲ್ಲ ನಿನ್ನ ಮುಂದೆ ತೋರಿಸಿದ್ರ ಮುಂದೆ ನೋಡ್ತಾರ ಬೇಡಪ್ಪ ನನಗೆ ತೋರ್ಸೋದೇ ಬೇಡ ಮತ್ ನಾ ಇನ್ನು ಸಣ್ಣಕ್ಕೆ ಹೋದೇನಿ ಅದಕ್ಕಲ್ಲೇ ಹುಡುಗಿ ಅವನ್ ಬೆನ್ನ ಹತ್ತಬೇಡ ಹತ್ತು ನಾನು ಕಿಲಾರಿ ಬಂಡಿ ನಿಂದ ಅಲ್ಲೇ ನಿನಗೆ ಈಶ್ವರ ಜಾತ್ರಿ ನೀ ಅಲ್ಲಿ ಬಂಡಿ ಹತ್ತಿದೆ ಬರೀ ಬೀಜ ದಂಟ ನೋಡ್ತೀನಿ ನಂದು NS ಗಾಡಿ ಹತ್ತು ನಿನಗೆ ತೋರಿಸ್ತೀನಿ ತಾಜ್ ಮಹಲ್ ತಾಜ್ ಮಹಲ್ ತೋರ್ಸೋದು ಬೇಡ ನೀನ್ ಹಿಡ್ಕೊಂಡು ಬೇಡ ನಿಮ್ ಕಡೆನೇ ಇಟ್ಕೋರಿ ಹುಡುಗಿನಿ ನಿನ್ನ ದೀಪ ಹಚ್ಚಿ ಸಿಕ್ಕಳ ಹುಡುಗಿ ಮಣ್ಣಗಂಡ ಗಿಚ್ಚಿ ಹರಿತಿತ್ತ ಹರೆ ಬುಟ್ಟಿ ನೋಡಕ ಸ್ವಲ್ಪ ಅರ ಹುಚ್ಚಿ ಶೇಂಗಾ ಅನ್ನು ಶೇಂಗಾ ಅನ್ನು ಶೇಂಗಾ ನಿಮ್ಮ ಟಾಂಗ ಇವ್ರಪ್ಪ ಸಿಂಗ ಎಲ್ಲ ಮಂಗೆ ಕಿತ್ತವ್ ನಮ್ಮ ಗಡಿಗೆನ್ನು ಗಡಿಗೆನ್ನು ಒಲ್ಲ ನಾ ಏನೋ ಇವ್ರ ಅಮ್ಮಂದ ಆಯ್ತು ಕುಡುಕಿ ನಿಮ್ಮ ತುಡಿಗಿ ನಿಮ್ಮ ಅಪ್ಪ ತುಡಗ
ರೇಷ್ಮವ್ರು ಚಪ್ಪಲ್ ಹಾಕ್ರಿ ರತಿ ಇಲ್ಲಿ ಮಂಗ್ಯ ಬಂದ್ ಮಂಗ್ಯ ಎಲ್ಲೈತಿ ಮಂಗ್ಯ ಹೋಗೋಣಿ ಲೇ ತಮ್ಮುಳ ಗಂಡ ಮಕ್ಕಳಿಗೆ ಮದ್ಯಪಾನ ಒಳ್ಳೇದಲ್ಲ ನಿಮ್ಮ ಮೌನ ಹೆಣ್ಣಿಗೆ ಲವ್ ಸೀನ್ ಒಳ್ಳೇದಲ್ಲ ತಿಳ್ಕೊ ಕೈ ಬಿಡಿ ಕೈ ಯಪ್ಪ ಬೇಡಪ್ಪ. ಇಷ್ಟೊತ್ತನ ತೀದಿದ್ದ ರಗಡ್ ಆಗೈತೆ ಅವ್ರಿಗೆ. ಬಾಯಿ ಮುಚ್ಚೋ ನಿಮ್ಮ ಅವನ್ ಗಪ್ಪ ಅಲ್ಲಿ ಬೇತ್ ತಂಗಿ ಹೇಳಪ್ಪ ಹೇಳಣ್ಣ. ಅಣ್ಣ ಅಲ್ಲ ಯಾವ ಅಪ್ಪ ಅಜ್ಜಿ ಬಡಿಸಿ ನೀರು ಎತ್ತಿ ಏ ರಾಡೆ ಹೇಳ್ಬೇಕಂದ ಹೇಳ. ಹೇಳ್ತೀನಿ ಅದಕ್ಕೆ ಯಾಕೆ ಅವಸರ ಮಾಡ್ತೀರಿ ಅಲ್ಲಿ ಬೇತ್ ಯಾಕತ್ತಿ ಮಕ್ಕಳು ಚೇರ ಅಂತೀನಿ ಇವ್ರ ಮನ್ಯಾಗಿಲ್ಲ ಒಂದ್ ಬಿಳ್ಸಾಕ್ ಬಿಳ್ಜರ್ ಸೇರ ಮಾವಾರ ನಮಗ ಆಶೀರ್ವಾದ ಮಾಡ್ರಿ. ಯಾಕ್ರಲೇ ಮಕ್ಕಳ ನಿಮಗ ಆಶೀರ್ವಾದ ಮಾಡಾಕ ನೀವೇನು ದ್ವಾಪುರ ಕುಲದಾಗ ಹುಟ್ಟಿದ ಶ್ರೀಮಂತ ಮಾಡ್ರಿ ಮಕ್ಕಳ ಹೌದ್ರಲೇ ಪಿಂಡ್ರ್ಯಾರ ಲೇ ಮಕ್ಕಳ ಇದು ಕಲಿಯುಗ ಸಿಡ್ದಿದ್ರ ಕ್ರಾಂತಿ ಹೋಗತ್ತ ಮಕ್ಕಳ ಕ್ರಾಂತಿ ಯುಗ. ಮಾವ ನಿನ್ನ ಮಗಳಂತದೇನೈತಿ ಅಂತದೇನೈತಿ ನನ್ನ ಮಗಳ ಹತ್ರ ಒಂದು ಪದಕೈತಿ ಅದು ಪದಕೈತಿ. ನನ್ನ ಮಗಳ ಹತ್ರ ಒಂದು ಪದಕೈತಿ ನನ್ನ ಪದಕೈತಿ. ಆ ಪದ ನನಗ ಈಗ ಬೇಕಾಗೈತಿ ನಮ್ಗ ಬೇಕಾಗೈತಿ. ಅದು ನಿಮ್ಗೆ ಈಗ ಸಿಗೋದಿಲ್ಲ ನಿಮ್ಗೆ ಸಿಗೋದಿಲ್ಲ. ಸಿಗುದಿಲ್ಲ ಅಂದ್ರ ನಾವು ಬಿಡುದಿಲ್ಲ ನಾವು ಬಿಡುದಿಲ್ಲ. ಆಡ್ತೀವಿ ಒಂದು ಹಕ್ ಹಕ್ ಹಕ್. ಅಲ್ಲಿ ಬೇತಂಗೆ ನೀನು ಹಂಗ ಹೊಂಟಿಲ್ಲ ಹಂಗ ರೋಡಾಗ ಅಯ್ಯೋ ನೀವು ಅರ್ಬಿ ಹಾಕೊಂಡ್ ಬಂದಿರೇನ್ರಿ? ಏ ಮತ್ತೆ ಹಂಗ ಬರ್ಬೇಕಿತ್ತೇನ್ ಹಂಗ 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 ಬರ್ಬೇಕಿತ್ತೇನ್ ಮತ್ತೆ ಮುಗಿಸೋಣ ಏನ್ ತಂಗಿ ತಿಂಡಿನ ಇವ್ರದ್ದು ತಿಂಡಿ ಬಿದ್ದಿದ್ರೆ ನೀ ಬಗ್ಗೆ ತಂಗಿ ಹೋಗ್ತೀಯ ಮಗನೇ. ಹೋಲೆವ ಇದೊಂದು ಲಾಸ್ಟ್ ಬಗ್ಗೋದು ಬಂದಿಲ್ಲ. ಮಾಸ್ತರ್ ಒಂದ್ ಹೋಲೆ ಫುಲ್ ರೆಕಾರ್ಡ್ ಹೋಗೋದು ಬಿಡ ಇಷ್ಟೇ ಮಾಸ್ತರ ನೀನು ಫುಲ್ ಚಾನ್ಸ್ ಅಂದ ಕೊಟ್ಟು ನಾ ಯಾಕೆ ಬಿಡ್ಲಿ ವಾಟಿಕ ಶಾಂಪು ಹಚ್ಚಿ ತೊಳೆದಾಳ ಏನು ಚಂದ ನರತವ ಕೂದಲ. ನಾ ಬರತೀನೆಂತ ತೆರೆದಿಟ್ಟಿರುತ್ತಳ ಈಕಿಯ ಮಣಿಯ ಬಾಗಿಲ. ಕೆಂಪನ ಹೆಣ್ಣಾಕಿ ನೆನಪಿಗೆ ಬರುವಾಕಿ ಗುಂಪಿನ್ಯಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕಿ. ನೀ ಯಾವ್ರಕ್ಯವ? ಹಂಸ್ನೋರಿಕಪ್ಪ ನಿನ್ ಹೆಸರ ಸಂಗೀತ ಏಟ್ ಮಾಡಿ ಪೇಮೆಂಟ್? 10,000 9 ಬೇಕಂತ ಬಂದಾರ 10,000 ಮಾಡಿ ಅಜ್ಜರ ಇವ್ರ ಅಜ್ಜರ ಯಾರು ಕೊಟ್ಟ ನಾವು ಕೊಟ್ಟಿವಿ ಅಪ್ಪ. ಯಪ್ಪ ನೀ ಕೊಟ್ಟಿಲ್ಲ ವಾಟಿಕ ಶಾಂಪು ಹಚ್ಚಿ ತೊಳೆದಾಳ ಏನು ಚಂದ ನರತವ ಕೂದಲ. ನಾ ಬರತೀನಂತ ತೆರೆದಿಟ್ಟಿರುತ್ತಳ ಈಕಿಯ ಮಣಿಯ ಬಾಗಿಲ. ಕೆಂಪನ ಹೆಣ್ಣಾಕಿ ನೆನಪಿಗೆ ಬರುವಾಕಿ ಗುಂಪಿನ್ಯಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ. ವಾಟಿಕ ಶಾಂಪು ಕ್ಲಿನಿಕ್ ಶಾಂಪು ಹಚ್ಚಿ ತೊಳೆದಾಳ ಏನು ಚಂದ ನರತವ ಕೂದಲ ಏನು ಚಂದ ನರತವ ಕೂದಲ. ನಡೆದೈತಿ ಸಣ್ಣಂಗಿಲು ಟೋರಿ ಮನಸ ಕದ್ದಾಳ ಈ ಚೋರಿ. ಹೆಜ್ಜಿ ಕಟ್ಟಕೊಂಡ ಹೆಜ್ಜೆ ಇಡತಳನೆಲ್ಲ ನೋವಂಗ ಸೋಸ್ವಾರಿ. ಬಡಿವಾರ ಮಾಡತಳ ಬರಿಸೇರಿ ಗುಣದಾಗ ಅಪ್ಪಟ ಬಂಗಾರರಿ. ಬಂಗಾರಿ ವರನ ಸಿಂಗಾರಿ ಕೇಳೋ ಕಡಿಮೆ ಇಲ್ಲದಾಗ ಬೆಳೆದಾಳರಿ. ಇದೆಲ್ಲ ನೋಡಿರ ಬೆಲ್ಲ ಕೊಡುವಾಗ ಆಗತೈತಿ ಬಂಗಾರಿ ಹೆಂಗ ಮಾಡಲಿ.
ಈಗಲ್ಲ ನೋಡಿನ ಬೆಲ್ಲ ಕೊಡುವಾಗ ಆಗತೈತಿ ಬಂಗಾರಿ ಹೆಂಗ ಮಾಡಲಿ ಲಾ 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 ಲಾ. ಮಗಳ ಯಾವ ತಿರುಗಬೇಡ ಹೇಳಯ್ಯಪ್ಪ ಕಣ್ ತಿರುಗಿದ್ದೆ ಟ್ರೆಂಡಿಂಗ್ ಅದಿರಿ ಅಂತ ಟ್ರೆಂಡಿಂಗ್ ಒಳಗ ಅದಿನ ಮತ್ತೆ ಇರ್ಬೇಕಲ್ಲ ನಾ ಹೇಳ್ದಂಗ ಮಾಡ್ತಿ ಏನ ಮಾಡ್ಲಿ ತಿಳಿ ತಳಕ್ ಮಾಡಿ ನಿಂದ್ರ ನೋಡುನು ಅಲ್ರಿ ನಾನು ನಿಂದಿರ್ಲ ಹಿರಿಯರ ನಿಂದರ ನೋಡ್ ತಂಗಿ ನೋಡ ಹಾ ನೋಡೇ ಬಿಡುನ ಇನ್ನೊಂದು ಗಜ್ಜ ಏನ ನಿಂದ್ರೇನ ಲಾಸ್ಟ್ ನೀಲಿ ಆ ಕಡೆ ಸೈಡ್ ಈಗ ಶಕ್ತಿ ನಿನ್ನಲ್ಲಿಲ್ಲ ಹಾ ಈಗ ಶಕ್ತಿ ಹೊಡಿ ಇನ್ನೊಂದ ಆಡೆ ಯವ್ವ ಹೊಡ್ಕೊಂಡ್ ಎಲ್ಲರೂ ಹೊಡ್ಕೊಂಡೆ ಯವ್ವ ತಾಯಿ ಬಾ ಸಾಕು ಯಪ್ಪ ನಿಂದ ಬಾಣಿ ಹುಡುಗಿ ನಿನ್ನ ಕಪಾಟದಾಗ ಏನ ಚಂದ ದೇವರ ಗುಡಿಯ ಹುಡುಗಿ ನಿನ್ನ ಕಪಾಟದಾಗ ಏನ ಚಂದ ದೇವರ ಗುಡಿಯ ಪೂಜೆನು ನಾ ಮಾಡುವೆ ಪೂಜೆರಿ ನಾನಾಗುವೆ ಭೂಮಿಗೆ ಹಾರಿ ಗಗನವು ಒದಗಿಯು ಕಣ್ತುಂಬ ನಿತ್ಯ ಬಡವನಿಗೆ ಮೆತ್ತನ ಹಾಸಿಗೆ ಸುಖದ ಸುಗಂಧಿಗೆ ಬಾರದು ನಿತ್ಯ ಧನಿಕನಿಗೆ ಏಳು ಶ್ರೀ ಸಾಮಾನ್ಯ ಏಳಯ್ಯ ಬೆಳಗ. ನನ್ನ ಹೆಸರು ಪೊಲೀಸ್ ಪಾಟೀಲ್ ದೇವೇಗೌಡನೇ ಅಲ್ಲ. ಶ್ರೀ ಲೋಕರತ್ನ ಸುಮುನಿಗಿರಿ ಶ್ರೀಮಂತ ಜನವಂತರಿಗೆ ಬಡವ ನಾಯಕರಿಗೆ ಮುತಾಲಕ್ ಮಾಡೋ ನಮಸ್ಕಾರ ರೀ ಗೌರ ನಮಸ್ಕಾರಗಳು. ಬಾ ಮುತಾಲಿಕ ಬಾ, ನೀನಿನ ಹೊಗಳಿಕೆ ಕೃಪಾ ಸರಿದು ವಾದದಿಂದ ಈ ವರವನ್ನು ಪಡೆದಿದ್ದೇನೆ. ಆದರೆ ನಿನ್ನ ಅಪ್ಪಣೆ ಅಂತ ಇದೊಂದು ಕಾರ್ಯ ಆಗಬೇಕು. ಅಲ್ರಿ ಅಪ್ಪರ ನಾ ಇರ ಮಟ್ಟ ನೀವ್ ಯಾಕೆ ಚಿಂತೆ ಮಾಡ್ತೀರಿ ಅಪ್ಪರ? ಅಪ್ಪರ ನಾ ಇರೋ ಮಟಕ ನೀವು ಜೀವ ಸಣ್ಣ ಮಾಡ್ಕೊಂತ ಸಾಯಕ್ ಹೋಗ್ಬೇಡ್ರಿ. ನಾ ಅದನ್ನಿಲ್ರಿ, ನಾನು ಮುಂದೆ ಹೇಳ್ರಿ ಎಲ್ಲಾ ಕೆಲಸ ನಿಮ್ ಸಕ್ಸಸ್ ಮಾಡ್ತೇನೆ ರೀ, ಸಕ್ಸಸ್. ಮತ್ತೆ ನಿಮ್ ಜೀವ ಐತಲ್ರಿ ಜಯಂತಿ ಬಿಟ್ಟಾಗ ಬರ್ರಿ, ನಿಮ್ದು ಏನೇ ಕೇಳಬೇಡ್ರಿ ಹೊಳ್ಳ ಮಣ್ಣ. ಹೌದಲ್ಲ ಗೌಡ್ರೆ, ಬೇಡಿದಾಗ ಬೇಡಿದ್ದನ್ನೇ ಕೊಡುವ ಜಮದಾಗ್ನಿಯೇ ನಾನ ಇಲ್ಲಿರುವಾಗ ನೀವು ಇಲ್ಲಿಗೆ ಬರುವ ಅವಶ್ಯಕತೆ ಇರಲಿಲ್ಲಲ್ಲ. ಯಾಕೆ ಅಗತ್ತಿಲ್ಲೋ ತಮ್ಮ? ಅಗತ್ಯ ಐತಿ. ತಿರುಮಲ ತಿಮ್ಮಪ್ಪ ಹಂಗ ಹೋದ್ರ ಬಿಟ್ಟು ಹಂಗ ಕಾಯ್ ಕಾಯ್ ಅಂತ ಅಂದ್ ಕೇಟ. ಅಲ್ಲೇ ಕುಳಿತು ಬರೇ ಕೈ ಮಾಡಿ ತೋರಿಸಿದ್ದರೆ ವಾಯು ಶಕ್ತಿ ಮಾರುತಿಯಂತೆ ನಿಮ್ಮ ಮುಂದೆ ಆ ಗುಡ್ಡವನ್ನೇ ತಂದು ಇಡುತ್ತಿದ್ದೆ. ಹೌದು ತಮ್ಮ, ಹೌದು ತಮ್ಮ, ನಿನ್ನ ಮಾತು ನಿಜ ಐತಿ. ರಾಮ ಲಕ್ಷ್ಮಣತೆ ಈ ಗೊಡುಗು ನೀವು ಇದ್ದಾಗ ರಾಮ ಮೂರ್ಸ್ ಬಿದ್ದಾಗ ಹನುಮಂತ ಹೋಗಿ ಕ್ಯಾಟ ಸಂಜುನಿ ಹೆಂಗ ತಂದಲ್ಲ ಹಂಗ ಹೋಗಿ ನೀ ತರ್ತೇನೆ ಗುಡ್ಡ ಹೋಗ್ತಾ ಹತ್ತಿರ್ತೇನ ಹೋಗಿ ಕ್ಯಾಟ. ಗೌಡ್ರೆ, ಮಾತು ತಪ್ಪಿದರೆ ಆ ಮೈಲಾರನ ಆಣೆ, ದಾರಿ ತಪ್ಪಿದರೆ ಆ ಗಾಳಿದೇವನಾಣೆ. ಈ ನಿಮ್ಮ ನುಡಿಯನ್ನು ನಾನು ತಪ್ಪಿದರೆ ಈ ಭೂಮಿ ತಾಯಾಣೆ. ಹೇಳಿ ಅದೇನಂದ? ಶಬ್ಬಾಸ್ ಜಿತೇಂದ್ರ ಶಬ್ಬಾಸ್. ತಪ್ಪಿಪ್ಪಾದ ನನ್ನ ಮನಶಕ್ತಿ ಎಂದು ಇಂದು ನೀನು ಸಮಾಪ್ತಿ ಮಾಡಿಯೇ ಬಿಟ್ಟೆ. ನನ್ನ ಆಸೆ ಸೇಡಿ ನಂದಬೇಕಾದ್ರೆ ಇನ್ನ 4 ದಂಪತಿಗಳ ರಕ್ತ ನಾನು ನೋಡಲೇಬೇಕು. ಆಯ್ತು ದನಿ, ಈ ತಕ್ಷಣವೇ ಅವರನ್ನು ಸಂಹಾರ ಮಾಡಿ ಬರಲೇ. ಈ ಗೋಯ ಒಳಗೆ ಹೊಕ್ಕು. ಲೇ ತಮ್ಮ, ದುಡುಕಾಕ್ ಹೋಗ್ಬೇಡ.
ದುಡಿ ಕ್ಯಾಟ್ ಅವಸರ ಮಾಡಿ ಕ್ಯಾಟ್ ಗೌರ್ ಸಿಟ್ಟು ಕೈಯಾಗ ಕೊಡಕ್ ಹೋಗಬೇಡ. ಲೇ ತಮ್ಮ, ಆ ಜೈವೀರನ್ನ ಜಮೀನು ಕಟ್ಟಿದಪ್ಪ ಅಂತಂದ್ರ ಅವ್ರ ತಮ್ಮ ಕ್ರಾಂತಿ ಹುಡುಕೊಂಡು ಬರ್ತಾನ. ಆಮೇಲೆ ವಿಚಾರ ಮಣ್ಣವ್ರ ಮಾತು ಕಟ್ಟ. ಇದೊಂದು ಪ್ಲಾನ್ ಸರಿಯಾಗಿದೆಯಲ್ಲ. ಲೇ ತಮ್ಮ, ಈ ಕೆಲಸ ಸ್ವಲ್ಪ ನೀಟ ಮಾಡಿದಪ್ಪ ಅಂತಂದ್ರೆ ತಮ್ಮ, ಈ ಕೆಲಸ ನೀಟ ಮಾಡು. ನಾ ಮಾಡಿದ ಮೇಲೆ ಹೋಗಿ ಕೂತು ನೋಡ್ತೀವಿ, ನೀವು ಒಳಗೆ ನೋಡಕಂತ ಕಟ್ಟ. ಮುತಾಲಿಕ್ರೆ ಇದ್ಯಾವ ಸಂಶಯ ರೀ ನಾನು ಮೇಲೆ ಹೋಗೋದಂದ್ರೆ? ಹಂಗಲ್ಲೋ ತಮ್ಮ, ರಾಮಕೃಷ್ಣ ಹೊತ್ತ ಸಂಜುನ್ ಹೆಂಗ್ ತರ್ತಿಯಲ್ಲ, ನಾ ಮ್ಯಾಗ ಕೂತ್ ನೋಡ್ತೀವಿ, ಕರ್ಕೊಂಡ್ ಬಾ ಅಂತ ಹೇಳಿ ಹೋದ್ ತಗೊಂಡ್ ನನಗೆ ನಾನು. ಹಾಗಾದ್ರೆ ಅವರಿದ್ದ ಗುಹೆಯ ಬಾಗಿಲು ಇದೆ ಅಂತ ಕಾಣಿಸುತ್ತೆ. ನಾನು ಹೋಗಿ ನೋಡಿ ಬರ್ತೇನೆ. ಅಪ್ಪರ ಅವ್ರು ಕರ್ಕೊಂಡ್ ಬರ್ತಾನ್ರಿ, ನಾ ಮ್ಯಾಗ ಕೂತ್ ನೋಡಂಬರಿ, ಮ್ಯಾಗ ಕೂತ್ ನಾವ್ರಿ. ಜೈವೀರ, ಏ ಜೈವೀರ, ಯಾರವರು? ನಾನು ಈ ಊರ ನಾಡಗೌಡ ದೇವೇಗೌಡನ ಬಲಗೈ ಬಂಟ. ಓಹೋ, ಜಿತೇಂದ್ರನವೇ? ಹೌದು. ಯಾಕಪ್ಪ ಇಲ್ಲಿವರೆಗೆ ನೀವು ಬರಲು ಏನಾದರೂ ನನ್ನಿಂದ ಕೆಲಸ ಇತ್ತವೆ? ಯಾವ ನಿನ್ನ ತಮ್ಮ ರವಿಕಾಂತನು ನನಗೆ ಬೇಕಾಗಿಲ್ಲ. ನಿಮ್ಮಿಬ್ಬರನ್ನು ನಮ್ಮ ಗೌಡ್ರು ಬರಲು ಹೇಳಿದ್ದಾರೆ. ನನ್ನ ಜೊತೆ ಸುಮ್ಮನೆ ಬಂದು ಬಿಡಿ. ಏ ಜಿತೇಂದ್ರ, ಗೌಡ್ರ ಹೇಳಿದಾಗೆ ಕೇಳಲು ನಾನು ಅವರಿಟ್ಟ ಆಳಲ್ಲ. ಅವನ ಮಾಡಿದ ಕೃತಿ ಕೇಳಿದರೆ ನನಗೆ ಈಗ ಕೋಪ ಜೈವೀರ, ಈ ನನ್ನ ಹೆಣ ನೋಡಲು ಯಾವ ಯಮನಿಂದನೂ ಸಾಧ್ಯವಿಲ್ಲ. ಈಗ ನೀವಿಬ್ಬರು ನನ್ನ ಜೊತೆ ಬಂದ್ರೆ ಸರಿ, ಇಲ್ಲಾಂದ್ರೆ ಏ ಗೌಡ, ಗೌಡ ಚೂ ಬಿಟ್ಟಾಗ ಬಗಳುವ ನಾಯಿ ನೀನು. ನೀವು ಮಾಡಿದ ಕೃತಿ ನೋಡಿದರೆ ನಿಮ್ಮನ್ನು ಜೀವಂತವಾಗಿ ಸುಟ್ಟು ಬಿಡಬೇಕಾಗುತ್ತದೆ. ಈಗ ಸುಮ್ಮನೆ ನಿನಗೆ ನನ್ನ ಜೀವ ಬೆದರಿಕೆ ಬೇಕಾಗೈತಿ. ಈಗ ಇಲ್ಲಿಂದ ಹೊರಟು ಹೋಗಿಬಿಡು ನೀನು, ಇಲ್ಲ ಅಂದ್ರೆ ನನ್ನ ಭುಜದ ಬಲದ ಅಣ್ಣ ತಮ್ಮಂದಿರು ಈಗ ಬರುತ್ತಿದ್ದಾರೆ ನೋಡು. ಈಗ ರವಿಕಾಂತ ಕ್ರಾಂತಿವೀರ ಅವರೇ ಅಲ್ಲ ನಿನ್ನ ಅಣ್ಣ ತಮ್ಮರು, ಆ ಹೇಳಿ ಕ್ರಾಂತಿವೀರ ಮತ್ತು ಆ ನಿನ್ನ ರವಿಕಾಂತ. ನಡಿಗಿಸು ರುದ್ರ ಗುಡುಗು 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 ಇಲ್ಲೇ ಇದ್ದೇವೆ ಜಿತೇಂದ್ರ, ಇಲ್ಲೇ ಇದ್ದೇವೆ. ನೀವಿಬ್ಬರು ವೈರಿಗಳಲ್ಲವೇ? ಇವಾಗ ನೀವಿಬ್ಬರು ಒಂದಾದ್ರ? ಒಡ ಹುಟ್ಟಿದವರು ಒಂದಲ್ಲ ಒಂದಿನ ಒಂದಾಗಲೇಬೇಕಲೇ ಜಿತೇಂದ್ರ. ನಿತ್ಯ ನ್ಯಾಯದ ಮೇಲೆ ನಿತ್ಯ ನ್ಯಾಯದ ತಲೆ ಮೇಲೆ ಕಾಲಿಟ್ಟು ಮೆರೆಯುವ
ಗೌಡನ ಸಿರ ತೆಗೆದು ನಾವೀ ಭೂಮಿಗೆ ಆವರಿಸಿ ಬಂದಿದ್ದೇವೆ. ನೀನಿವಾಗ ಮತ್ತೆ ಅವನ ಕುತಂತ್ರದಿಂದ ನನ್ನ ಅತ್ತಿಗೆ ಅನ್ನರನ್ನು ಎತ್ತಲು ಬಂದಿದ್ದೀಯಾ ಮಗನೇ? ಈಗಲೇ ಈ ನಿನ್ನ ಪ್ರಾಣ ತೆಗೆದು ನಿನ್ನ ರಕ್ತ ಕುಡಿತೀನಿ. ಏನಲೇ ಹರಾಮ್ ಕೋರ್ರ, ನನ್ನಿಂದಲೇ ಸಾಕಷ್ಟು ಹಣ ಸಂಪಾದಿಸಿ ಸಂಪಾದಿಸಿಕೊಂಡು ಆ ನಿನ್ನ ಗೌಡ ನನ್ನಿಂದಲೇ ರಕ್ತ ಸಂಬಂಧವನ್ನು ಮೈದುನ್ರಿ, ಮೈದುನ್ರಿ, ನಿಮ್ಮ ತಮ್ಮ ಹೇಳುವ, ನಿಮ್ಮ ಅಣ್ಣ ಹೇಳುವ ಮಾತನ್ನ ಸ್ವಲ್ಪ ಕೇಳಬೇಕಪ್ಪ ನೀನು. ಅವರ ಮಾತಿನಲ್ಲಿ ಸ್ವಲ್ಪ ಅರ್ಥವಿದೆ. ಅರ್ಥವೆನರ್ಥವೆಂದು ವಿಚಾರಿಸುತ್ತಾ ಹೋದರೆ ಇದಕ್ಕೆ ನ್ಯಾಯ ಸಿಗುವುದಿಲ್ಲ. ಅತ್ತಿಗೆ ಮೊದಲು ಇದಕ್ಕೆ ಅಪ್ಪನೆ ಕೊಡೆ. ಸಹೋದರರೇ, ಒಳಗೆ ರಾಧಿಕಾ ಒಬ್ಬಳೇ ಇದ್ದಾಳೆ. ಅವಳನ್ನು ಹೊರಗೆ ಕರೆಯಿರಿ. ರಾಧಿಕಾ, ಹೇ ರಾಧಿಕಾ, ಬಾಯಿಲೆ. ಅಂತೂ ಇಂತೂ ಏನೇ ಆಗ್ಲಪ್ಪ, ಆದಷ್ಟು ಬೇಗ ಮಕ್ಕಳ ಮರಿ ಮಾಡ್ಕೋರಿ. ಏನೇ ಆಗ್ಲಿ ಸ್ವಾಮಿ, ಅಣ್ಣ ತಮ್ಮದ್ರು ಮತ್ತೆ ಒಂದುಗೂಡಿದ್ರಲ್ಲ, ಹಾಗೆ ಎಲ್ಲರನ್ನ ಒಂದುಗೂಡಿಸಿದ ಆ ದೇವರಲ್ಲಿ ನಾವು ವಂದನೆಗಳನ್ನ ಅರ್ಪಿಸೋಣ. ನಾವು 9 ಮಂದಿನೂ ಪಾತ್ರಧಾರಿಗಳು ಒಂದು ಸಾಂಗ್ ಹಾಕು, ಎಲ್ಲರೂ ಕೂಡ ಹಾಡಾಡ್ತೀವಿ. ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಒಂದು ಸಾಂಗ್ ಒಟ್ಟರು. ನೀ ಬೇಡಪ್ಪ, ನೀ ಬೇಡ, ನೀ ಬೇಡ, ಸುಮ್ಕೊಂಡ್ರಿ ಬೆಳ್ತಾ ನಡಿ, ಬೇಡ. ನೀನೇ ಆಡ್ಬೇಕು, ನೀ ಬೇಡ.